ಅಲ್ಲಿಗೆ ತಗೊಂಬರ್ತೀವಿ 20 ರೂಪಾಯಿ ಒಂದು ಪೀಸ್ ತಗೊಂತಾರೆ ನೋನಿ. ಇದು ಏನ್ ಸರ್ ಇದು? ನೋನಿ. ನೀವು ಬಾಟ್ಲ್ ತೋರಿಸ್ಬಿಟ್ಟು 1000 ತಗೊಳಲ್ವಾ? ಇದು ಅವರು 2 ಕಾಯಿನೂ ಹಾಕಲ್ಲ, ಬರೀ ಮೆಡಿಸಿನ್ ಹಾಕ್ತಾರೆ. ಮೈಕೈ ನೋವಕ್ಕೆ ಟಿವಿಯಲ್ಲಿ ತೋರಿಸ್ತಾರೆ. ಅಜ್ಜ ಅಜ್ಜಿರಿ ಏನು ನಡ್ಕೊಂಡು ಕುಣಿತಾರೆ ಅವರು ಟಿವಿ ತಗೊಂತೀವಿ ಅಂತ. ಬಟ್ ನ್ಯಾಚುರಲ್ ಇದು. 2 ಕಾಯಿ ಹಣ್ಣು ಮಾತ್ರ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಣ್ಣು ಮೂಸ್ ನೋಡ್ತೀರಾ? ಇದು ಲಾಸ್ಟ್ ಇಯರ್ ಎಲೆಗೊಂದು ಕಾಯಿ ಹಿಡ್ದಿತ್ತು. ಅದೇ 1 ವರ್ಷ ಕ್ರಾಪ್ ಜಾಸ್ತಿ 1 ವರ್ಷ ಕ್ರಾಪ್ ನೋಡಿ. ಇದು ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಿ ರೆಡ್ ಕಲರ್ ಬರುತ್ತೆ. ಅವಾಗ ನಾವು ಕಟಾವು ಮಾಡ್ಬೇಕು ಇದನ್ನ. ಅದು ರೆಡ್ ಬಂದಾಗ ರೆಡ್ ಪತ್ರೆ ಇರುತ್ತೆ, ಅದರೊಳಗೆ ಜಾಯಿಕಾಯಿ. ಬಟ್ ಈ ಮೇಲೆ ಸಿಪ್ಪೆ ದಪ್ಪ ಫ್ರೆಶ್ ಸಿಪ್ಪೆನೂ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದು ನೋಡಿ ಲಾಸ್ಟ್ ಇಯರ್ ತುಂಬ ಇತ್ತು, ಈಗ ಇದೆ ನೋಡಿ, ಇದೆಲ್ಲ ಓಪನ್ ಆಗಿ ಬಂದಿದೆ, ಬಲ್ತಿದೆ. ಈ ಸಾಂಬಾರ್ ಗಿಡಗಳನ್ನೇ ಸಪರೇಟ್ ಆಗಿ ಹಾಕಿದ್ದೀರಾ ಸರ್? ಎಲ್ಲ ಮಿಕ್ಸಲ್ಲಿ ಇದೆ, ಎಲ್ಲ ಸಾಂಬಾರ್ ಗಿಡ. ಇದು ಜಾಯಿಕಾಯಿ ಅಂತ. ಇದನ್ನು ರಾಮಫಲ, ಇದು ಕ್ರಾಪ್ ಮುಗಿದೋಗಿದೆ ನೋಡಿ. ಇದು ಹನುಮಾನ್ ಫಲ. ಇದೆಲ್ಲ ನಮ್ಮ ಡೆಲಿಗೇಟ್ಸ್ ಹೊರಗಡೆಯಿಂದ ಬಂದಿರ್ತಾರಲ್ಲ, ಇಲ್ಲಿ ಇಟ್ಕೊಳ್ಳಿ. ಅವ್ರ ಕೈ ಅವರೆಲ್ಲ ಪ್ಲಾಂಟ್ ಮಾಡಿರೋದು. ಅಮೇರಿಕಾದಿಂದ ಬಂದಿದ್ದಾರೆ, ಕೀನಿಯಾದಿಂದ. ಕಾಡು ಕೃಷಿ ಓಪನ್ ಮಾಡ್ಲಿಕ್ಕೆ ಬಂದವರು ಎಲಿಜಬೆತ್ ಜಾಮ್ ಅಂತ, ಅವ್ರು ಕೀನಿಯಾದಿಂದ ಬಂದಿದ್ದಾರೆ. ಇವರು ತುಪ್ಪದಲ್ಲಿ ವೆಂಕಟೇಶ್ ಅಂತ, ಇವರೇ ನಮ್ಮ ಸರ್ಟಿಫಿಕೇಟ್ ಮಾಡೋರು. ನಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬೆಂಗಳೂರಿನಲ್ಲಿ ಡಾಕ್ಟರ್ ವೆಂಕಟೇಶ್ ಅಂತ, ವೆಂಕಟೇಶ್ ತುಪ್ಪಲ್ ಅಂತ ಅವರೇ ಸರ್ಟಿಫಿಕೇಶನ್ ಮಾಡೋದು. ನಮ್ಮ ಇಡೀ ರಾಜ್ಯಕ್ಕೆ ಸರ್ಟಿಫಿಕೇಶನ್ ಇವರು ಆಫೀಸರೇ ಅವರೇನೆ. ಅವ್ರು ಎಲಿಜಬೆತ್ ಅಂತ, ಅವರು ಅಮೇರಿಕದವರು. ಪರಮೇಶ್ವರ್ ಅಂತ. ಈಗ ಇಸ್ರೇಲ್ನವ್ರು ಇದ್ದಾರೆ ಆ ಕಡೆ ನೋಡಿ. ಅದೇ ಥರ ನೇರಳೆ ನೋಡಿ, ಇದು ಮೇಲೆ ನೋಡಿ ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು ಕಾಲು ಭಾಗ ಆಗಿದೆ, ಇನ್ನೂ ಮುಕ್ಕಾಲು ಭಾಗ ಹಣ್ಣು ಆಗ್ಬೇಕಿದು. ಇದು ನಾವು ಈ ವಾರ ಒಂದು 2 ವಾರ ಇರುತ್ತೆ ಅಷ್ಟೇ, 2 ವೀಕ್ಸ್ ಹೊತ್ತಿಗೆ ನಾವೆಲ್ಲ ಸೇಲ್ ಮಾಡಬೇಕು. ಇದನ್ನು ಕೆಳಗೆ ನೋಡಿ ಹಕ್ಕಿಗಳು ನೋಡಿ, ಎಲ್ಲ ಹುಳಿಕಾಯಿಗಳಿದೆ ಇದರಲ್ಲಿ. 100 ಗಿಡ ಇದೆ, ಎಲ್ಲ ಥರದ ಹುಳಿ. ನೀವು ದೊಡ್ಲಿ, ಎಳ್ಳಿ, ನಾರಳಕಾಯಿ, ಆ ಥರ ಹುಳಿಗಳಿದಾವಲ್ಲ. ಹುಳಿನಲ್ಲಿ ಎಷ್ಟು ವೆರೈಟೀಸ್ ಇದೆ ಅಷ್ಟು ವೆರೈಟೀಸ್ ಇದೆ. ಅದ್ರ ಮಧ್ಯೆ ಅಡಿಕೆ ಹಾಕಿದ್ದೀವಿ. ಹುಳಿಕಾಯಿಗೆ ಲೈಫ್ ಇಲ್ಲ, ಬೋರೆಲ್ಲ ಹೊಡೆದು ಗಿಡ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಮಧ್ಯೆ ಖಾಲಿ ಆಗ್ಬಾರ್ದು ಅಂತ ಅಡಿಕೆ ಹಾಕಿದೀವಿ. ಅದನ್ನ ಹೋದ್ರೆ ಇದು ಒಂದು ಮಾಡಕ್ಕೆ ಒಂದ್ ದಿನ ಬೇಕು ವಿಡಿಯೋ ಮಾಡಕ್ಕೆ, ಅಷ್ಟು ಗಿಡಗಳು ಇದ್ರಲ್ಲಿ. ಹೌದು ಅದನ್ನೇ ನೋಡಿ ಜಾಗ ಕೇಳಿರೋ ಎಲ್ಲಿ ಜಾಗ ಅಂತ. ಫುಲ್ಲಿ ಲೋಡೆಡ್ ಅನ್ನೋದು ಇದಕ್ಕೇನೆ, ಫುಲ್ಲಿ ಲೋಡೆಡ್ ಅಂತ ನೋಡಿ. ಇದು ಹಲಸು ನೋಡಿ, ಜಾಕ್ ಫ್ರೂಟ್ ನೋಡಿ. ಇವೆಲ್ಲ ವೆರೈಟೀಸ್, ಒಳ್ಳೊಳ್ಳೆ ವೆರೈಟೀಸು. ಆ ಕಡೆ ಖರ್ಜೂರ, ಅದು ಪಕ್ಕದ್ದು. ಇದು ಈಗ ಹೊಸ ಗಿಡನೇ, ಇದುವೇ 4.5 ವರ್ಷದ ಗಿಡ. ಇದು ವೆರೈಟಿ ಯಾವುದೊಂದು ಗೊತ್ತಿಲ್ಲ, ಈಗ ಸತಿ ಕ್ರಾಪ್ ಆಗಿದೆ. ನೋಡ್ಬೇಕು, ಇದೆಲ್ಲ ಹೊರಗಡೆ ಶೇಪ್ ನೋಡಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ಇವೆಲ್ಲ ವೆಜಿಟೇಬಲ್ಸ್ ಈಗ ಹಾಕಿದೀವಿ. ಇದು ಈಗ ಸ್ಟಾರ್ಟಿಂಗ್. ಇದೆಲ್ಲ ಬೀನ್ಸು, ಇದೆಲ್ಲ ತರಕಾರಿ ತೋರಿಸ್ತೀನಿ ನೋಡಿ. ಇದೆಲ್ಲ ಈಗ ರೆಡಿ ಆಗ್ತಿರೋದು ನೆಕ್ಸ್ಟ್ ಮುಂದಕ್ಕೆ. ಈಗ ಮೂರು ಫ್ಲಾಟ್ ಇದೆ ಈ ಥರದ್ದು. ಈಗ ಆಲ್ರೆಡಿ ಒಂದು ಮುಗಿದಿದೆ, ಒಂದು ಕಾಯಿ ಕೊಡ್ತಾ ಇದೆ. ಇದು ನೆಕ್ಸ್ಟ್ ಬರಲಿಕ್ಕೆ ಅಲ್ಲಿ ಹಾಕಿದ್ದೀವಿ, ರೆಡಿ ಮಾಡಿದ್ದೀವಿ. ಇದನ್ನ ಇದರಲ್ಲೆಲ್ಲ ಇದೆ, ಬೀನ್ಸು, ಬೆಂಡೆ, ಗೋರಿ, ದಂಟಿನ ಸೊಪ್ಪು, ಕೆಂಪು ದಂಟು ನಾವು ಹಾಕಕ್ಕೆ ಹೋಗಲ್ಲ. ಅದೇ ವರ್ಷ ಬೆಳೀತಾ ಇರ್ತೀವಿ, ಬೀಳ್ತಾ ಇರುತ್ತೆ, ಅದು ಹುಡ್ತಾ ಇರುತ್ತೆ. ಅದು ಕಿತ್ತು ಮಾರಿದ್ರೆ ಸಾಕು, ನಾವು ಬೀಜ ಹಾಕೋದೇ ಬೇಡ. ಅದು ಬೆಳೀತಾ ಇದ್ರೆ ಹಂಗೇನೆ. ಇದು ನೇರಳೆ ನೆಕ್ಸ್ಟ್ ಅದೆಲ್ಲ ಸ್ವಲ್ಪ ಬಿಡೋ ನಟಿಗೆ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ಕಿರುನಲ್ಲಿ ನೋಡಿದ್ರಲ್ಲ, ಇದು ಚೆರಿ ಗೋವಾ ಅಂತ, ಸಣ್ಣ ಸೀಬೆ. ತುಂಬ ನಾಳೆ ಸುಮಾರು ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ ನೋಡಿ. ಇಲ್ಲಿ ಸಣ್ಣದಿದೆ ನೋಡಿ, ಇದು ಸಣ್ಣ ಚೆರಿ ಗೋವಾ ಅಂತ. ಸಣ್ಣ ಸೀಬೆ, ರೆಡ್ ಆಗುತ್ತೆ, ತುಂಬಾ ಹುಳಿ ಇರುತ್ತೆ, ತುಂಬಾ ವಿಟಮಿನ್ ಸಿ ಇರುತ್ತೆ, ತುಂಬಾ ಚೆನ್ನಾಗಿ. ಗಿಡ ಎಲ್ಲ ಹಿಡಿದಿತ್ತು. ಇಷ್ಟೇ ಸೈಜ್ ಬರೋದಾ? ಎಷ್ಟು ಸೈಜ್ ಬರುತ್ತೆ? ಇಷ್ಟು ನೋಡಿ ಬಂದಿದಲ್ಲ, ಇನ್ನು ಸ್ವಲ್ಪ ದಪ್ಪ ಆಗುತ್ತೆ, ಇಷ್ಟೇ ದಪ್ಪ, ಅದ್ರ ಮೇಲೆ ಬರಲ್ಲ, ಅದು ಅಷ್ಟೇನೆ. ಚೆರಿ ಗೋವಾ. ಇದು ನೋಡಿ ಸಣ್ಣದು ಕಾಸಿ ಕಿತ್ಲೆ ಅಂತಾರೆ ನಿಮಗೆ. ಕಾಸಿ ಕಿತ್ಲೆ, ಸಣ್ಣ ಕಿತ್ಲೆ ಬರುತ್ತೆ ನೋಡಿ ಇಲ್ಲಿ. ಹೌದು, ಕಾಸಿ ಕಿತ್ಲೆ ಅಷ್ಟೇ ಸೈಜ್. ಎಷ್ಟು ಸೈಜು, ತುಂಬಾ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸಣ್ಣದು ನೋಡಿ. ಇದು ಒಂದು ವೆರೈಟಿ ಹಲಸೇನೆ, ಒಳ್ಳೆ ಗುಡ್ ವೆರೈಟಿ ಹಲಸು. ಒಂದೊಂದು ತೋಳೆ ಎಷ್ಟು ದಪ್ಪ ಇರುತ್ತೆ. ಅದು ಒಂದು ದೊಡ್ಡದು ಬಿಟ್ಟಿತ್ತು, ನಾನು ಬಿಟ್ಕೊಂಡಿದ್ದೀನಿ. ಇಷ್ಟು ದಪ್ಪದಿಂದ ನೋಡ್ತಾ ಇಷ್ಟು ದಪ್ಪ ಆಗಿತ್ತು. ಅದನ್ನ ಬೆಳೆವ ನೋಡಿಗಿಲ್ಲ, ನನಗೆ 1 ವಾರ ಎಲ್ಲ ನನಗೆ ಇದಾಯ್ತು. ನಾವು ಫಸ್ಟ್ ಟೇಸ್ಟ್ ಮಾಡಿ ನಾವು ಬೆಳೆದಿದ್ದನ್ನ ನಾವು ನೋಡ್ಬೇಕು ಅಂತ ದೇವ್ರಿಗೆ ನಾವು ತಗೊಂಡು ದೇವ್ರ ಕೋಣೆಯಲ್ಲಿ ಯಾವುದೇ ಬೆಳೆದ್ರು ಅಲ್ಲಿ ದೇವ್ರ ರಾತ್ರಿ ತಗೊಂಡು ಬೆಳಗ್ಗೆ ತಿನ್ನೋದು ನಾವು. ಫಸ್ಟ್ ದೇವ್ರ ಕೋಣೆಯಲ್ಲಿ ಇಟ್ಬಿಡ್ತೀವಿ ನೋಡಿ. ಇವೆಲ್ಲ ಅದೇನೆ, ಇವೆಲ್ಲ ಕ್ರಾಪ್ ಬಿಡೋ ಅಂಥ ಗಿಡಗಳು, ತುಂಬ ಚೆನ್ನಾಗಿರುತ್ತೆ. ನಾವು 150 ರೂಪಾಯಿ kg ಮಾರ್ತೀವಿ. 300-400 ರೂಪಾಯಿ ಹೊರಗಡೆ ಇದೆ. ಲಕ್ಷ್ಮಣ ಫಲ, ಹನುಮಾನ್ ಫಲ ಅಂತಲ್ಲ, ಮೆಡಿಸಿನ್ ಪ್ಲಾಂಟ್. ಅದು ಹುಡ್ಕೊಂಬರ್ತಾರೆ ಎಷ್ಟೋ ಜನ, ಕುಡಿ ಸಾರ್ ಕ್ಯಾನ್ಸರ್ ಇರ್ತದೆ ಮನೇಲಿ, ಅಜ್ಜ ಅಜ್ಜಿಯವರಿಗೆ, ಅವ್ರ ಯಾರಿಗೋ ಇರ್ತದೆ. ತಿನ್ಬೇಕು. ಅವ್ರು ತಿನ್ನಲ್ವಲ್ಲ, ಅವಾಗ ತಿನ್ನಲ್ಲ. ಇಲ್ಲೋ ಅವಕಾಡ ಇದೆಯಲ್ಲ ಸರ್? ಅದೇ ಅವೆಲ್ಲ ಅವಕಾಡ ಈಗ ರೆಡಿ ಇರೋ ಆಲ್ರೆಡಿ. ಇದು ನೋಡಿ ಆಲ್ ಸೀಸನ್ ನಿಂಬೆ, ಆ ಕಡೆ ಈ ಕಡೆ ಅಲ್ಲಿ ಆ ಕಡೆ. ಇದು ನೋಡಿ, ಇದೆಲ್ಲ ಆಲ್ ಸೀಸನ್ ನಿಂಬೆ.
ಇದಾ ಸರ್ ಅದಷ್ಟು 100 ಗಿಡ ಇದೆ ಅದರಲ್ಲಿ ಆ ಪೀಸಲ್ಲಿ. ಇದೆಲ್ಲ ಹುಳಿ ಆ ಕಡೆ ಈ ಕಡೆ ಪೀಸು. ಇದು ನೀವು ಆ ಕಡೆ ಅದ್ರ ಆಚೆ ಇರೋದು ಎಲ್ಲ ಗಮ್ಲೆಸ್ ಹಲ್ಸ್ ಇದೆ 150. ಅದು ಆ ಕಡೆ ತೋರಿಸ್ತೀನಿ, ಆ ಕಡೆ ಹೋಗೋಣಂತೆ. ನೋಡಿ ಇದು ಹಲ್ಸು, ಇದು ಹುಟ್ಟಿಲ್ಲ, ಇದು ಹೊಸ ಇವೆಲ್ಲ ಯೂನಿವರ್ಸಿಟಿ ಪ್ಲಾಂಟ್ಸ್ ಇವೆಲ್ಲ. ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿ ಹೊಸ ಹೊಸ ಇದು ಮಾಡಿರ್ತಾರಲ್ಲ ಅವುಗಳು. ಇದು ನೋಡಿ ಇದು ಅವಕಡ. ಇದೇನೋ ಚಿಕ್ಕದ್ರಲ್ಲಿ ಏನೋ ಸ್ವಲ್ಪ ಡಿಸೀಸ್ ಏನೋ ಅಂದರೆ ಏನೋ ಆಗಿದೆ ಕ್ಲೈಮೇಟಲ್ಲಿ, ಹಾಗಾಗಿ ಅದು ಇದೆ. ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ಲಿಕ್ಕೆ ಇದನ್ನೇ ಉಪಯೋಗಿಸೋದು, ಮಾರ್ಕೆಟಲ್ಲಿ ಯಾರು ತಗೊಳಲ್ಲ. ಇದು ನಾವು ಮನೆ ಹಣ್ಣು ಮಾಡಿ ನಾವೇ ತಿನ್ನೋದು. ಇದನ್ನ ಸ್ಕ್ರಾಪ್ ಮಾಡ್ತೀವಿ, ಚೆನ್ನಾಗಿರುತ್ತೆ ತುಂಬ. ನೋಡಿ ಇದು ಈಗ ಆಗ್ತಾ ಇದೆ. ಇದು ಆಲ್ರೆಡಿ ಕುಯ್ತಾ ಇದ್ದೀವಿ ಇದರಲ್ಲಿ. ಇದೆಲ್ಲ ಬಲ್ತಿರೋದು. ಇದು ನೋಡಿ ದಪ್ಪ ದಪ್ಪ ಇದೆ, 1 ಕಾಲು kg ಮೇಲೆ ಬರುತ್ತೆ. ಮರದಲ್ಲಿ ದೊಡ್ಡ ಮರ ಆಗ ಅವಕಡ. ಬನ್ನಿ ಈ ಕಡೆ ತುಂಬ ಕುಯ್ದೀವಿ ಅಲ್ಲೇ 4-5 ಸತಿ ಕುಯ್ದಿದ್ದೀವಿ, ಇನ್ನು ಇಷ್ಟು ಉಳಿದಿದೆ. ಅಲ್ಲಿಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಹೆಂಗೆ ಹಿಡ್ದಿರ್ಬೇಕು ಅಂತ. ಚೆನ್ನಾಗಿರುತ್ತೆ ಬಾಲ್ ಟೈಪಲ್ಲಿ. ನೋಡಿ ಇದೊಂದು ನೇರಳೆ, ಇದು ತುಂಬ ಹಿಡ್ದಿದೆ. ಇದೆಲ್ಲ ಈಗ ನಾಳೆಯಿಂದ ಹಾರ್ವೆಸ್ಟ್ ಮಾಡಿಬಿಡ್ತೀವಿ ಇದೆಲ್ಲ ಸಂಡೇಗೆ. ಇದು ನೋಡಿ ಆ ಕಡೆ ಎಲ್ಲ ತುಂಬ ಇದೆ. ಇದನ್ನು ಹಂಗೇನೆ ಹಿಂಗೆ ನಿಮಗೆ ಲಕ್ಷ್ಮಣ ಫಲ ತೋರಿಸ್ತೀನಿ ಅನ್ನಲ್ಲ. ನೋಡಿ ನೋಡಿ ಇದೆ ಲಕ್ಷ್ಮಣ ಫಲ. ನಿಜವಾದ ಹೆಸರು ಗೊತ್ತಿರೋದೇ ಎಲ್ಲರಿಗೂ ಗೊತ್ತೇ ಇಲ್ಲ, ಎಲ್ಲ ಹೇಳೋದು ಅದನ್ನೇ. ಇದು ಲಕ್ಷ್ಮಣ ಫಲ. ಇದು ಅದೇ ಸೇಮ್ ವೆರೈಟಿ, ಕೇಸರಿ ಆಗುತ್ತೆ, ಅದೇ ಥರ ತೋಳೆ, ಟೇಸ್ಟ್ ಮಾತ್ರ ಡಿಫ್ರೆಂಟು. ಇದು ಲಕ್ಷ್ಮಣ ಫಲ. ಅದು ಹನುಮಾನ್ ಫಲ, ನೀವು ಉದ್ದ ಮುಳ್ಳು ಬರೋದು ಅದು ಹನುಮಾನ್ ಶೇಪಲ್ಲಿ ಅದು ಹನುಮಾನ್ ಫಲ. ಅದು ಕೆಲವು ಯಾವುದೋ ಇದರಲ್ಲಿ ಇದೆ ನ್ಯಾಚುರಲ್, ಅದು ಲೈನ್ ಕೊಟ್ಟಿದ್ದಾರೆ. ರಾಮಫಲ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ ಅಂತ 4 ಹೆಸರನ್ನು ಮೆನ್ಷನ್ ಮಾಡಿ ತೋರಿಸಿದ್ದಾರೆ. ಅದನ್ನ ಕೆಲವರು ಬೇರೆ ಇದರಲ್ಲಿ ಯೂಟ್ಯೂಬ್ನಲ್ಲಿ. ಇದು ನೋಡಿ ಮೇಲೆಲ್ಲ, ಇಲ್ಲಿ ನೋಡಿ ಗೊನೆ, ಇದು ಸೈಜು ಬರುತ್ತೆ ಮತ್ತು ಕೇಸರಿ ಕಲರ್ ತಿರುಗುತ್ತೆ. ಇದು ತೊಟ್ಟ ಹಾಗೆ ಇರುತ್ತೆ, ಹಣ್ಣು ಹಾಗೆ ಡ್ರಾಪ್ ಆಗಿ ಬರುತ್ತೆ ಅದು ಹಣ್ಣಾದ್ಮೇಲೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಹಲಸು 1-2 ವೆರೈಟಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಇನ್ನೇನು ಕಾರ್ಡಮಮ್ ಗೊತ್ತಲ್ಲ, ಏಲಕ್ಕಿ. ಇದು ಅದು ಖರ್ಜೂರ ದೊಡ್ಡದು, ಅದು ಖರ್ಜೂರ. ಅದು ಇದು ಮಾಮೂಲಿ ಈಚಲು. ಇದು ಹನಿ ನೋಡಿದ್ರಲ್ಲ, ಜೇನು ಕೆಲಸ ಮಾಡ್ತಾ ಇದೆ. ಜೇನ್ ಪೆಟ್ಟಿಗೆನು ಮಧ್ಯ ಒಂದೊಂದು ಇಟ್ಕೊಂಡಿದ್ದೀರಾ? ಜೇನು ಪೆಟ್ಟಿಗೆ 10 ಪೆಟ್ಟಿಗೆ ಇದೆ, ಒಂದು 5 ಪೆಟ್ಟಿಗೆ ಜೀವ ಇದೆ. ಒಂದೆಲ್ಲ ಹೋಗಿ ನೋಡಿ, ಇದು ಅವಕಡನೆ. ಇದು ಒಂದು ವೆರೈಟಿ. ಇದು ಪುನರ್ಪುಳಿ ಅಂತ. ಇದು ಕಾಸ್ಟ್ಲಿಯೆಸ್ಟ್ ಹುಳಿ, ಬಟ್ ಜೈನ್ಸ್ ಆ ಕಡೆ ಎಲ್ಲ ತುಂಬ ಉಪಯೋಗಿಸ್ತಾರೆ. ಇದು ಹಣ್ಣು ಬರುತ್ತೆ. ಈ ಪನ್ನೂರ್ಪುಳಿ ಜ್ಯೂಸ್ ಅಂತ ಎಲ್ಲ ಮಾಡ್ತಾರೆ ನೋಡಿ ಬಾಟ್ಲಲ್ಲಿ. ಇದೆ ಅದೇ ಪನ್ನೂರ್ಪುಳಿ ಅಂತ. ತುಂಬ ಮರ ಇದೆ, ಒಂದು 50 ಮರ ಇದೆ ಆ ಕಡೆ ಕೆಳಗೆ ಡೌನಲ್ಲಿ. ಎಲ್ಲ ಮಿಕ್ಸಲ್ಲಿ ಇದೆ ಎಲ್ಲ. ಇಲ್ಲಿ ಮಧ್ಯ ಒಂದೊಂದು ಹಾಕಿದ್ದೀವಿ ರೋಡಲ್ಲಿ. ಇದು ಒಂದು ಯೂನಿವರ್ಸಿಟಿ ಹಲ್ಸ್ ನೋಡಿ. ಇದು ನೋಡಿ, ಇದು ಇಟ್ಕೊಳ್ಳಿ, ಚೆನ್ನಾಗಿದೆ ನೋಡಿ. ಓ ಹಿಂಗಿದೆ ಯೂನಿವರ್ಸಿಟಿ ಕೆಳಗಡೆ ಬಿಟ್ಟಿದೆಯಲ್ಲ ಸರ್? ಎಲೆ ನೋಡಿ ಹೆಂಗೇನೆ ಇದು. ಇದ್ರ ಸ್ಪೆಷಾಲಿಟಿನೇ ಕೆಳಗಡೆನಾ? ಅಲ್ಲ, ಇದು ಮರ ಹಂಗಿದೆ. ಓ ಸೂಪರ್ ಆಗಿದೆ. ತೋಳೆ ಕೆಂಪು ಕಾಣ್ತದೆ, ತೋಳೆ ಇನ್ನೆಷ್ಟು ಕೆಂಪು ಇರಬೇಕು. ಆಮೇಲೆ ಈಗ ನೋಡಿ ಕೆಂಪು ಕಾಣ್ತದಲ್ಲ ಗಂಟಲ್ಲಿ, ತೋಳೆ ತುಂಬ ರೇಟ್ ಇರುತ್ತೆ. ಇದು ಈ ವರ್ಷ ಬಿಟ್ಟಿರೋದು ಇದು. ಓಕೆ. ಇಲ್ಲ, ಅಲ್ಲಿ ಕೆಳಗೆ ಹಣ್ಣಾಗಿತ್ತು, ನಾನು ತೊಗೊಂಡೋಗಿ ಮನೆಗೆ ಇಟ್ಟಿದ್ದು. ಚೆನ್ನಾಗಿದೆ ಪುನರ್ಪುಳಿ. ಈ ಥರ ರೆಡ್ಡಾಗಿ ಜ್ಯೂಸ್ ಮಾಡಿ ಕುಡ್ದೆ, ಅದು ಹೆಚ್ಚಿಬಿಟ್ಟು. ಅಲ್ಲಿದೆ 10-15 ಗಿಡ ಕೆಳಗಿನ ಪೀಸಲ್ಲಿ, ಅಲ್ಲಿದೆ ಹಣ್ಣುಗಳು. ಮರ ನೋಡಿದ್ರಲ್ಲ, ಇದೊಂದು ವೆರೈಟಿ. ಇದು 4 ವರ್ಷದಿಂದ ಬಿಡ್ತಾ ಇದೆ. ಬಟ್ ಸಣ್ಣ ತೋಳೆ, ಕೆಂಪು ತೋಳೆ, ಗಟ್ಟಿ ತೋಳೆ, ತುಂಬ ಟೇಸ್ಟ್ ಆಗಿರುತ್ತೆ, ಜೇನು ಇದ್ದಂಗೆ ಇರುತ್ತೆ ಇದು. ಅದು ನೋಡಿ ನೆಲದಲ್ಲಿ ಎಲ್ಲ ಹಾಗೆ ಬಿಡುವಾಗೆ. ಇದು ಅದೇ ಜಮೀನಿರ್ಲೇನೆ. ನೋಡಿ, ಇದಾಗಲೇ 2 ರೌಂಡ್ ಮ್ಯಾಂಗೋ ಹಾರ್ವೆಸ್ಟ್ ಮಾಡಿದ್ದೀವಿ. ಇದು ಫುಲ್ ಮರ ಇತ್ತು, 2 ರೌಂಡ್ ಹಾರ್ವೆಸ್ಟ್ ಆಗಿದೆ. ಆಗಲಿ 3ನೇ ರೌಂಡ್ ಇನ್ನು ಕಟ್ ಮಾಡ್ತೀವಿ ಎಲ್ಲಾನು. ಇದು ನಿಮಗೆ ಇದು ಆ್ಯಪಲ್, ಇದೊಂದು ಆ್ಯಪಲ್, ಗ್ರೀನ್ ಆ್ಯಪಲ್ ಇದೆ. ಆ್ಯಪಲಲ್ಲಿ ಗ್ರೀನ್ ಕಲರ್ ಬರುತ್ತೆ. ನಿಮಗೆ ಅಲ್ಲಿ ಕೆಳಗೆ ಇನ್ನ 300 ಸಪೋಟ ಇದೆ. ಬೆಟ್ಟದಲ್ಲಿ 100 ಇದೆ. ಬದುಕು ಹಾಕಿದೀವಿ ಬೆಟ್ಟದಲ್ಲಿ. 300 ಸಪೋಟ ನಿಮ್ಗೆ ಅದು ಫ್ಲಾಟ್ ಅದು ಕೆಳಗೆ ಚೇಂಜ್. ಅದು ಅದ್ರ ಕೆಳಗೆ ಹೋದ್ರೆ ನಿಮ್ಗೆ ಪಂಪ್ ಸೆಟ್ ಇದೆ. ಅದ್ರ ಕೆಳಗೆ ಓಪನ್ ವೆಲ್ ಇದೆ, ಕೆರೆ. ಅಲ್ಲಿ 2.5 ಎಕರೆನಲ್ಲಿ ಗೋಡಂಬಿ ಹಾಕಿದೀವಿ. ಎಲ್ಲ ಕ್ರಾಪ್ ಬರ್ತಾ ಇದೆ. ಅಲ್ಲಿ 100 ತೆಂಗಿದೆ. ಮತ್ತೆ ಕೆರೆ ಓಪನ್ ವೆಲ್ ಮಾಡಿದೀವಿ. ಅಲ್ಲಿಂದ ನೀರು ಇಲ್ಲಿಗೆ 1.5 ಕಿಲೋಮೀಟರ್ ನೀರನ್ನ ಲಿಫ್ಟ್ ಮಾಡ್ಕೊಂಡು ಇಲ್ಲಿ 2 ಬೋರ್ನು ಈ ಸತಿ ನೀರು ಡ್ರಾಪ್ ಆಗಿದೆ. ನಮ್ಗೆ ಇಷ್ಟು ವರ್ಷ ಆಗಿರಲಿಲ್ಲ. ಈ ವರ್ಷ ಟೆಂಪರೇಚರ್ ಇದೆ, ಮಳೆ ಚೆನ್ನಾಗಿದೆ, ಭೂಮಿಲಿ ಇದು ಜಾಸ್ತಿ ಆಗಿ ನೀರೆಲ್ಲ ಬತ್ತೋಗಿದೆ. ಹಾಗಾಗಿ ಈ ಸತಿ ಏನೋ ಮಧ್ಯೆ ಒಂದು ಮಳೆ ಬಂದು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ. ಇನ್ನು ಮುಗಿದಿದ್ದೆಲ್ಲ ಭಗವಂತನ ಇಚ್ಛೆ ರೈತರದ್ದೆಲ್ಲ. ಅಲ್ಲಿಂದ ಅದೆಲ್ಲ ಕಲರ್ ಬದನೆ, ವೈಟ್ ಬದನೆ ನೋಡಿದ್ದೀರಾ? ಫುಲ್ ವೈಟ್ ಬದನೆ, ರೆಡ್ ಬದನೆ ನೋಡಿದ್ದೀರಾ? ರೆಡ್ ಉದ್ದದ್ದು. ಇದು ನೋಡಿ ರೆಡ್ ಗೆಡ್ಡೆ ಕೋಸು. ಇದು 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 ಯಾವುದು?
ಇಲ್ಲಿ ನಿಮ್ಮ ಕಾಲ ಹತ್ರ ಇರೋದು ಗೆಡ್ಡೆಕೋಸೋದು ರೆಡ್ ಬರುತ್ತೆ, ಹ್ಮ್ ಅವೆಲ್ಲ ತಂದು ವೆರೈಟಿ ನೋಡ್ಲಿಕ್ಕೆ ಹಾಕ್ತೀವಿ. ಹಾ ಮತ್ತೆ ಸೀಡ್ ಮಾಡಂಗೆ ಅದನ್ನೇ ಸೀಡ್ ಮಾಡ್ಕೊಂತೀವಿ. ಆ ಬದನೆನಲ್ಲೇ 4 ವೆರೈಟೀಸ್ ಇದೆ ಅಲ್ಲಿ. ಹಾ ಮಾಮೂಲಿ ಬದನೆ, ರೆಡ್ ಬದನೆ, ಮುಸುಕ್ ಬದನೆ, ವೈಟ್ ಬದನೆ. ವೈಟ್ ಎಲ್ಲ ಉದ್ದದಲ್ಲೇ ಬೆಳ್ಳಗಿರುತ್ತೆ ಆ ಬದನೆ. ಇದು ನನ್ನ ಚಿಲ್ಲಿ. ಇದು ಟೊಮೊಟೊ ನೋಡಿ, ಪ್ಯೂರ್ ಆರ್ಗ್ಯಾನಿಕ್ ಟೊಮೊಟೊ. ಅದಕ್ಕೆ ಯಾವ ಒಂದು ಮೆಡಿಸಿನ್ ಇಲ್ಲ, ಏನಿಲ್ಲ. ಏನು ಆಚೆಯಿಂದ ತರದೇ ಇಲ್ಲ ಅನ್ಸುತ್ತೆ ನೀವು. ಏನು ಆಚೆಯಿಂದ ತರದೇ ಇಲ್ಲ. ಇಲ್ಲ ನಮ್ದೇನೆ ವರ್ಮಿ ಕಾಂಪೋಸ್ಟ್ ಮೇಯ್ನು. ವರ್ಮಿ ಕಾಂಪೋಸ್ಟ್ ಹಾಕ್ತೀವಿ. ಮತ್ತು ವೆಜಿಟಬಲ್ ಇದೆಯಲ್ಲ ಸ್ವಲ್ಪ ಅದನ್ನು ಕೊಡ್ತೀವಿ ಮೇಲೆ. ನಿಮ್ಮ ಇಲಾಖೆಯಿಂದಲೇ ಕೊಟ್ಟಿದ್ದಾರೆ, ತೋಟಗಾರಿಕೆನಲ್ಲಿ, ಕೇರಳದ್ದು. ನೋಡಿ ಇದು ನೋಡಿ ಎಲ್ಲ ಮೀಟ್ರ್ ತಗಣಿ ಅಂತ. ಇದು ಮೀಟ್ರ್ ತಡ್ನಿ ತಗಣಿ ಕೌಪಿ ತಾನೆ. ತಡ್ನಿ ನಾವು ಮಂಡ್ಯದವ್ರ ತಗಣಿ ಅಂತೀವಿ. ಕಬ್ಬಣಿ ಮಂಡ್ಯ ಭಾಷೆ. ನೋಡಿ ಇದು ಎಲ್ರು ತಗಣಿ ಕಾಳು ಅಲ್ಸಂದೆ ಏನಂತೀವಿ. ಇದು 1 ಮೀಟ್ರ್ ಬರುತ್ತೆ. ಇದು ನೀವೇ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಇದು ಕೇರಳ ವೆರೈಟಿ, ತುಂಬಾ ಚೆನ್ನಾಗಿದೆ. ಇದು ಕೆಳಗಿಂದ ನೋಡಿ, ಕೆಳಗಿಂದ ಮಾಮೂಲಿ ನಮ್ಮ ವೆರೈಟಿ. ಇದು ಇದು ಕೇರಳದ ಎಲ್ಲಿಂದ ತರಿಸಿದ್ರಿ ಸರ್? ಇದು ಸೀಡ್ ಅದೇ ಕೃಷಿ ಮೇಳ ಅಲ್ಲಿ ಹೋಗ್ತೀವಲ್ಲ, ತರ್ತೀವಲ್ಲ. ಅದನ್ನ ಬೀಜ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಅದನ್ನ ಹಣ್ಣು ಬಿಟ್ಟಿವೆ ನೋಡಿ ಅಲ್ಲಿ, ಅವೇ ಸೀಡ್ ಬೀಜ ಆಗುತ್ತೆ ಅಲ್ಲಿ ಒಣಗಿರೋದು. ಇದು ಹಾಗಲಕಾಯಿ, ಇದು ಸ್ವಲ್ಪ ರೆಡ್ ಸೀತ ಏನಾಯಿತು. ಇದು ಬಾಟ್ಲು ಸೋರೆಕಾಯಿ ಅಂತಾರೆ. ಬಾಟ್ಲಲ್ಲ, ಇದು ಬಾಟ್ಲಿಗಿಂತ ಇದು ಮಾಗಿಕಾಯಿ. ನಾಟಿ ಸೌದೆ ಇಲ್ಲೇ ಇತ್ತಲ್ಲ ನೋಡಿ, ಕೆಳಗಿಂದ ಹಿಡೀರಿ. ಹೌದೌದು, ಹೇಳಿ ಸರ್. ಇದು ಹೋದ ಸತಿ ನಮಗೆ 100 kg ಸಿಕ್ಕಿತ್ತು, 20 ರೂಪಾಯಿ 1 kg. ಇದು 4 ಕ್ರೇಟು ತಗೊಂಡು ಹೋಗಿದ್ದು ಹೋಲ್ಸೇಲ್. ನಮ್ಮ ಹತ್ರ 2 ಕ್ರೇಟ್ ಹೋಯ್ತು, 40 ರೂಪಾಯಿ kg ನಾವು ಮಾರ್ತೀವಿ. ಇನ್ನು ಹೋಲ್ಸೇಲ್ 10 ರೂಪಾಯಿ ಕೊಟ್ಟು ಬಂದೆ ಕೊನೆಗೆ. ಅದು ವೇಸ್ಟ್ ಆಗುತ್ತೆ ಉಳಿದ್ರೆ. ಮತ್ತು ಕೊಡೋರು ಬಂದವರಿಗೆಲ್ಲ ಗೆಸ್ಟ್ಗಳಿಗೆಲ್ಲ ಕೊಟ್ಟು ಕಳಿಸ್ತಾ ಇರ್ತೀವಿ 2-3 ಹಂಗೇನೆ. ಈಗ ನೀವು ತಗೊಂಡೋಗಿ ಹೋಗುವಾಗ ನೋಡಿ, ಕೆಂಪು ದಂಟು ಬುಡದಿಂದ ಬೇರ್ ಸಮೇತ ತಿಂತಾರೆ ಅದನ್ನು. ಇಲ್ಲಿದೆ ನೋಡಿ, ಇದೆಲ್ಲ ಅದನ್ನೇ ಕೆಂಪು ದಂಟು. ಇದೆಲ್ಲ ಇದನ್ನು ಕಟ್ತೀವಿ. 20 ರೂಪಾಯಿ 1 ಕಟ್ ಮಾರ್ತೀವಿ ನಾವು. ನುಗ್ಗೆ ಕಾಯಿ ಮಾರಲ್ಲ, ಒಂದು 20 ನುಗ್ಗೆ ಮರ ಇದೆ. ಎಲ್ಲ ನುಗ್ಗೆ ಸೊಪ್ಪನ್ನೇ, ನುಗ್ಗೆ ಕಟ್ಟನ್ನೇ 20 ರೂಪಾಯಿ ಕಟ್ ಮಾರ್ತೀವಿ. ಯಾವುದು ನುಗ್ಗೆ ಕಾಯಿನ ಇದುವರೆಗೆ ಕುಯ್ಯಲ್ಲ. ಮನೆಗೆ ಬೇಕಾದ್ರೆ ಒಂದು ಗಿಡ ಬಿಟ್ಕೊಂಡಿರ್ತೀವಿ, ಕುಯ್ಕೊಂತೀವಿ. ಈ ಸೊಪ್ಪೆಲ್ಲ ತುಂಬ ಚೆನ್ನಾಗಿರ್ತಿದ್ದು. ಇದು ನೋಡಿ, ಇದು ಕೆಂಪು ದಂಟು ಅಂತ ನೋಡಿ. ಇದು ಎಷ್ಟು ಸ್ಮೂತಾಗಿದೆ, ಮೃದುವಾಗಿದೆ. ಸಾರಲ್ಲಿ ಬಾಯಿಲ್ ಹಾಕೊಂಡು ತಿಂದರೆ ಪಲ್ಯ ಮಾಡಿದಾಗ ಅಷ್ಟು ರುಚಿಯಾಗಿರುತ್ತೆ. ಬೇರ್ ಸಮೇತ ಕೇಳ್ತಾರೆ, ಬೇರ್ ಸಮೇತ ಹೇರೋದು, ಬೇರ್ ಸಮೇತ ಸಾರು ಮಾಡ್ತಾರೆ. ನೋಡಿ, ಇದು ರೆಡ್ ಬೆಂಡೆಕಾಯಿ ಸರ್. ಇದು ಇದಾಗಿಲ್ವಾ, ಬಲ್ತಿಲ್ವಾ? ಏನ್ ಸರ್, ಬಲ್ತಿಲ್ವಾ ಸರ್? ಅದು ದೊಡ್ಡದು ಬಲ್ತಿದೆ, ಮೇಲೆ ನೋಡಿ ಸಣ್ಣದು. ನಿನ್ನೆ ಹಾರ್ವೆಸ್ಟ್ ಮಾಡಿ ಇಟ್ಟಿದ್ದೀನಿ ನಾನು. ಈಗ ಯಾಕೆ ಅದನ್ನ ಬಿಟ್ಟಿದ್ದೀರಾ ಹಂಗೆ? ಸೀಡ್ಗೆ ತಂದಿದ್ದು ನಾವು. ಒಂದು ಪ್ಯಾಕೆಟ್ ನೋಡಿ, ಅಲ್ಲಿ ಒಂದು ಸಾಲ ಆಗಿದೆ ಅಷ್ಟು, ಒಂದು ಪ್ಯಾಕೆಟಲ್ಲಿ. ಅದು ಹಾಕಿದ್ರು ಉಡುತ್ತಾ? ತುಟ್ಟಿದ್ದು ನೋಡಿ, ಅಲ್ಲಿ ಅದು ದಪ್ಪದೆಲ್ಲ ಬಿಟ್ಟಿದೀವಲ್ಲ, ಆ ಸೀಡಿಗೆ ಬಿಟ್ಟಿದ್ದೀವಿ. ಸೂಪರ್ ಆಗೈತಿ ಎಲ್ಲದ್ರಲ್ಲೂ ನೋಡಿ, ಎಷ್ಟೆಷ್ಟಿದೆ. ಇದ್ಯಾಕೆ ಒಣಗೋಯ್ತು ಏನೋ ಆಗ್ಬಿಟ್ಟಿದೆ. ಸೌತೆ ನೀರು ಹಾಕಿಲ್ಲ, ಅದಕ್ಕೆ ಒಣಗೋಗ. ಅದೇ ಒಂದೇ ಸಿಂಗಲ್ ಬಳ್ಳಿ ಏನೋ ಆಗಿದೆ. ಇದೆಲ್ಲ ಕೆಳಗೆ ಕುತ್ಕೊಂಡು ವಿಡಿಯೋ ಮಾಡ್ಕೊಬರ್ಬೇಕು ಸರ್. ನೋಡಿ ಚೆನ್ನಾಗಿತ್ತು ಅಂತ ಮುರಿದು ನೋಡಿ. ಕೊಡ್ಲ ಇನ್ನೊಂದು ಸೌತೆಕಾಯಿ. ಶೀತ ಆಗ್ಬಿಟ್ಟಿದೆ ಅಲ್ಲ. ಹಾಂ, ಏನೂ ಆಗಲ್ಲ, ಸುಮ್ಮನೆ ತಿಂತಾ ಇರ್ಬೇಕು. ಎದ್ದು ಬೀಳ್ತಾವಲ್ಲಿ ಕಾಣ್ತಾವ ಮಧ್ಯ ಬಳ್ಳಿ, ಶುದ್ಧ ಇರುತ್ತೆ. ನೋಡಿ, ಯಾವುದೇ ಔಷಧಿ ಹೊಡೆದಿಲ್ಲ ಅನ್ನೋದಕ್ಕೆ ಸೌತೆಕಾಯಿನ ಇಲ್ಲ ಕಿತ್ಕೊಂಡು ಇಲ್ಲೇ ತಿಂತಿದ್ದಾರೆ. ಅಷ್ಟೇ ಅಲ್ಲ, ಯಾವುದನ್ನು ಎಷ್ಟು ರುಚಿಯಾಗಿದೆ. ಸೌತೆಕಾಯಿ ಒಂದು ಡಿಫ್ರೆಂಟ್ ಆಗೈತೆ. ನಾಟಿ ಸೌದೆ ಅದೇ ಅಮೃತ. ವರ್ಮಿ ಕಾಂಪೋಸ್ಟ್ ಅಂತ ಇದಿರ್ಸುವಾಗ ಹಾಕಿರ್ತೀವಿ. ಮೊದಲು ಹಾಕಿ ಗಿಡ ನೆಟ್ಟ ಮೇಲೆ ಒಂದು ವಾರ 15 ದಿನಕ್ಕೆ ಒಂದಿಷ್ಟು ಹಾಕೊಂಡು ಹೋಗ್ತಾರೆ. ಆಮೇಲೆ ದಿನಕ್ಕೊಂದ್ಸಲಿ ಗೊಬ್ಬರ ಕೊಡ್ತೀರಾ? ಜೀವಾಮೃತ ಸ್ಪ್ರೇ ಮಾಡ್ತಾರೆ. ನೋಡಿ, ಅಲ್ಲಿ ರೋಟ್ರಿ ಇದೆಯಲ್ಲ, ಅದು ತರಕಾರಿಗೆ ಮಧ್ಯೆ ಇದು ಮಾಡುತ್ತದು. ರೋಟ್ರು ಹಳ ಎಲ್ಲ ಇದು ಮಾಡಿ ಲೂಸ್ ಮಾಡಿಕೊಡುತ್ತೆ ಮಣ್ಣು. ಆಮೇಲೆ ಇವ್ರು ಮಣ್ಣು ಏರ್ಸ್ಕೊಂಡು ಬರ್ತಾರೆ. ಇದು ಅದೇ ಬೇಲನ್ನು
ಆ ಕಡೆ ಎಲ್ಲ ಬೇರೆ ಬೇರೆ ಗಿಡಗಳಿದಾವೆ ಇನ್ನು. ಜಾಯ್ಕಾಯಿ ಎಲ್ಲ ಜಾಸ್ತಿ ಅಲ್ಲೇ ಮರದು, ಹಾಂ ಕಮ್ಮಿ ಕಾಸ್ಕ್ ಮಾಡ್ತಾರೆ ಇಲ್ಲಿ ಕೇರಳದಲ್ಲಿ. ಇವೆಲ್ಲ ನೋಡಿ ಕಾಯಿ ಬಿಟ್ಟಿದೆ ಹಿಚ್ಬಿಟ್ಟ. ನಾರ್ಲಕಾಯಿ ಅಂತ ಉಪ್ಪಿನಕಾಯಿ ಹಾಕ್ಲಿಕ್ಕೆಲ್ಲ ಸ್ಪೆಷಲ್. ನೋಡಿ ನಮ್ಮ ಮಾವಿನಕಾಯಿ ಎಲ್ಲ ನೆಲದಲ್ಲಿ ಹೋಗಿದೆ ಅರ್ಧ. ನೋಡಿ ಇಲ್ಲಿ ನಾರ್ಲಕಾಯಿ ಕಡೆ ಈಚೆ ನೋಡಿ. ಓ ಇದು ನಾರ್ಲಕಾಯಿ ಅಂತ. ಉಪ್ಪಿನಕಾಯಿಗೆಲ್ಲ ಫೇವ್ರೇಟ್ ಇದು ಉಪ್ಪಿನಕಾಯಿಗೆ. ಸೇಮ್ ಈರುಳ್ಳಿಕಾಯಿ ತರ ಇದೆ. ಅದೇ ಮುಜುಗ್ ಸಿಂಕಲ್ಲಿ ಇರುತ್ತೆ. ಎಳ್ಳಿಕಾಯಿ ಅಲ್ಲ, ನಾರ್ಲಕಾಯಿ ಅಂತ ಉಪ್ಪಿನಕಾಯಿ ಸ್ಪೆಷಲ್. ಒಂದೇ ಮನೆಯವರು ಬೇರೆ ಬೇರೆ ಸದಸ್ಯರು, ಒಂದೇ ಜಾತಿ ಒಂದೇ ಒಂದೇ ಮನೆಯವರು ಇವರೆಲ್ಲ. ನಾರ್ಲಕಾಯಿ, ಈರುಳ್ಳಿಕಾಯಿ, ನಿಂಬೆಕಾಯಿ ಎಲ್ಲ ಎಲ್ಲ ಒಂದೇ ಫ್ಯಾಮಿಲಿ, ಬಟ್ ಜಾತಿ ಬೇರೆ ಬೇರೆ. ನೋಡಿ ಇದು ಗಮ್ಲೆಸ್ ಹಲ್ಸ್ ಅಂತ. ಇದು ಸುಮಾರು 150 ಗಿಡ ಇದೆ. ಇದೆಲ್ಲ 12 ಫೀಟ್ ಒಂದು ಹಾಕಿದ್ದೀವಿ. ನೋಡಿ ಈಗ ಇದು 5 ವರ್ಷ ಅನ್ನಿ ಈ ಕ್ರಾಪ್ ಆಗಿದೆ. 10-15 ಗಿಡ ಕ್ರಾಪ್ ಆಗಿದೆ. ನೋಡ್ಕೊಂಬ. ನೀವು ಹೋಗ್ತಾ ಇರೋದು ಜೋಳ ಹಾಕಿದೀವಿ ಅಂಡ್ರು ಇದು ಮೇವಿಗೆ. ಬೇಡ ಹಂಗಾರೆ ಹೋಗಲ್ಲ, ಇಲ್ಲಿಂದಾನೇ ಹಿಡಿತೀನಿ. ಅಲ್ಲ ಹೋಗ್ಬೋದು, ಏನಾಗಲ್ಲ, ತುಳಿದ್ರೇನಾಗಲ್ಲ. ಇಂಟರ್ ಕ್ರಾಪ್ ಒಳಗೆ ನೆಲಕ್ಕೆ ಇದು ವೇಸ್ಟ್ ಆಗಬಾರ್ದು. ಹಲಸಿನ ಗಿಡಕ್ಕೂ ಪ್ರೋಟೀನ್ ಅದೆಲ್ಲ ನೋಡಿ. ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಮಧ್ಯ ಜೋಳನು ಬೆಳೆದಿದ್ದಾರೆ. ಕೆಲವು ಕೇಳ್ತಾ ಇದಾರೆ ಹಣ್ಣಿನ ಮರಗಳು ಸಸ್ಯಗಳ ಮಧ್ಯ ಏನಾದ್ರು ಬೇರೆ ಬೆಳಿಬೋದಾ ಅಂತ. ಇಲ್ಲಿ ನೋಡಿ ಬೆಳಿಬೋದು. ಏನ್ ಹಾಕ್ಬೋದು ಅಂದಿರ್ತಾರೆ, ಜೋಳ ಹಾಕಿ ಬೆಳೆಯುತ್ತೆ. ಜೋಳ, ಹಲಸಂದೆ, ತಡ್ನಿ ಎಲ್ಲ ಹಾಕ್ಬೋದು. ನೋಡಿ ಹೆಂಗ್ ಕಾಣ್ತಾ ಇದೆ. ತೊಗರಿ ಎಲ್ಲ ಹಾಕಿದ್ರೆ ಗಿಡಗಳಿಗೆ ಒಂದು ಇದು ಸಿಕ್ತಂಗೆ ಆಗುತ್ತೆ. ಅದ್ರ ಎಲೆ ತರಗೋ ಉದ್ರಿ ಇದಾಗುತ್ತೆ. ಇದು ದನಗಳು ಇಲ್ಲಿ ಕಟ್ತೀವಿ, ಮೇಯ್ತವೆ, ಇಲ್ಲೇ ಸಗಣಿ ಆಗ್ತವೆ, ಇಲ್ಲೇ ಇದಾಗುತ್ತೆ. ಈ ಹಲಸಿನ ಗಿಡಗಳಿಗೆ ನ್ಯಾಚುರಲ್ ಆರ್ಗ್ಯಾನಿಕ್ ಗೊಬ್ಬರಗಳು, ಯಾವ ಗೊಬ್ಬರ ತಂದು ಹಾಕೋದು ಬೇಕಿಲ್ಲ, ಎಲ್ಲ ಇಲ್ಲೇನೆ. ಹಲಸಂದೆ ಎಲ್ಲ ಹಾಕಿದ್ರೆ ಎಲೆ ಉದುರುತ್ತೆ. ಅದು ಇದೆಲ್ಲ ಗೊಬ್ಬರ, ಹುರುಳಿ, ಹಲಸಂದೆ ಎಲ್ಲ ಇಂಟರ್ ಕ್ರಾಪ್ ಹಾಕ್ಬೋದು ಈ ತರ ಗಿಡಗಳ ಮಧ್ಯ. ಸೂಪರ್ ಆಗಿದೆ ನೋಡಿ. ಇಂಟರ್ ಕ್ರಾಪ್ ಮಾಡೋರು ಈ ರೀತಿ ಮಾಡ್ಬೋದು ಸರ್. ಇದು ಒಂದ್ ಸ್ವಲ್ಪ ಬಂದ್ಮೇಲೆ 1 ತಿಂಗಳಾದ್ಮೇಲೆ ಒಂದು ಫೋಟೋ ಕಳಿಸಿ ಸರ್, ಇಲ್ಲಿಂದ ತೆಗೆದು. ಚೆನ್ನಾಗಿರುತ್ತೆ ಅವಾಗ ನೋಡಕ್ಕೆಲ್ಲ. ನೋಡಿ ಹಲಸು ಗಮ್ಲೆಸ್ ಅಂತೆ, ಮೇಣ ರಹಿತ, ಮೇಣ ಇಲ್ಲದ ಹಲಸು ಇದು. ಫಲ ಆರ್ಗ್ಯಾನಿಕ್ ಬೆಂಗಳೂರು ಅವ್ರು ಕೊಟ್ಟಿದ್ದಾರೆ ನಮಗೆ. 300 ರೂಪಾಯಿ ಒಂದು ಪ್ಲಾಂಟ್ ಇದು. ಅಂಟು ಇರದ ಹಲಸು ಅಂತ ಅದಕ್ಕೆ ಮೇಣ ರಹಿತ ಅಂದ್ರೆ ಅಂಟು ಇಲ್ಲದ ಹಲಸು ಅಂತ. ಅದು ಒಂದು ಗಿಡಕ್ಕೆ 300 ರೂಪಾಯಿ ಅಂತೆ. ನಮ್ಮ ಹತ್ರ ದುಡ್ಡು ತಗೊಂಡಿಲ್ಲ, ಬಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನಾವು. ಕ್ರಾಪ್ ಏನೇ ಬಂದ್ರು ಅವರೇ ತಗೋಬೇಕು ಅಂತ. ಯಾಕೆ ನಮಗೆ ಬೇಕಾದ್ರೆ ನೀವು ತಗೊಳ್ಳಿ. ಹೆಚ್ಚಿಗೆ ಕ್ರಾಪ್ ಇದು ಇಷ್ಟೊಂದು 150 ಗಿಡ ಹಲಸೆಲ್ಲ ನಾವು ಏನು ಮಾಡೋಕ್ಕಾಗುತ್ತೆ. ಬಡಕನ ಸೋಳೆನ ದುಡ್ಡು ಕೊಟ್ಟೆ ತಗೊಂಡೋಗೋದು. ಸರಿ ಅದನ್ನ ಬಡಕನಲ್ಲಿ ಸ್ನ್ಯಾಕ್ಸ್ ಮಾಡ್ತಾರೆ, ಫಾರಿನ್ಗೆಲ್ಲ ಕಳಿಸ್ತಾರೆ. ಸಂಜೆ ಅಲ್ಲಿ ಡ್ರಿಂಕ್ಸ್ ಮಾಡೋರಿಗೆಲ್ಲ ಸ್ನ್ಯಾಕ್ಸ್ ಅದನ್ನ ಚಿಪ್ಸ್ ಮಾಡಿ ಬಡಕನ ಪ್ಯಾಕ್ ಮಾಡಿ ಕಳಿಸ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಅದೆಲ್ಲ ತುಂಬ ಕಾಸ್ಟ್ಲಿ ಇದು ದುಡ್ಡು ಎಲ್ಲ ಇದಾಗುತ್ತೆ ಅವ್ರಿಗೆ. ನಾವೇ ಮಾಡ್ಕೋಬೋದಲ್ಲ ಚಿಪ್ಸ್? ನಾವು ಮಾಡ್ಬೋದು. ನಾವು ಕಬಾಬ್ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ಕಬಾಬ್ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ತೀವಿ ಮನೇಲಿ ಕಬಾಬ್ ಎಲ್ಲ ಹಲಸಿಂದು. ಕಾಯಿ ಹಾಕ್ಲಿಕ್ಕೆ ಮತ್ತು ಟ್ರ್ಯಾಕ್ಟರ್ಗಳು ನಿಲ್ಲಿಸ್ಲಿಕ್ಕೆ ನಮ್ಮದು 2 ಟ್ರ್ಯಾಕ್ಟರ್ ಇದೆ. 2 ಒಂದು ಉಳುಮೆ ಮಾಡುತ್ತೆ, ಒಂದು ಲೋಡು ಅದು ಇದಕ್ಕೆ ಅಂತ ಒಂದಾದ್ರೆ ಒಂದೊಂದು ಇರುತ್ತೆ. ಇದಕ್ಕೆ 6 ಲಕ್ಷ ರೂಪಾಯಿ ಮೇಲೆ ಆಯ್ತು. ಸುಮ್ಮನೆ ಏನೋ ಮಾಡೋಕ್ಕೆ ಅಂತ ಹೋಗಿ. ಎರಳೆಕಾಯಿ, ಉಪ್ಪಿನಕಾಯಿ, ಎರಳಿಕಾಯಿ. ಅದು ಶ್ರೀಗಂಧ. ನನಗೆ ಶ್ರೀಗಂಧದೊಂದು ನಿಮಗೆ ಹೇಳಲಿಲ್ಲ. ಶ್ರೀಗಂಧ ನಾವು ಫಾರೆಸ್ಟಿಂದ ಒಂದು 150-200 ಹಾಕಿದ್ದೀವಿ. ಯಾರು ಬಂದು ತೊಂದರೆ ಮಾಡ್ಬಿಡ್ತಾರೆ, ಬೇಡ ಬಿಡಿ ಹೇಳಿ. ಅದು ಹೇಳಿರಿ, ವಿಡಿಯೋ ಮಾಡ್ಕೊಳ್ಳಿ, ಹೇಳ್ತೀನಿ. ವಿಡಿಯೋ ಮಾಡ್ಲಾ? ಏನಿಲ್ಲ, ಬರಲಿ. ಬಂದರೆ ನಮ್ಮ ಹತ್ರ ಗನ್ ಇದೆ. ಬಂದರೆ ಒಳ್ಳೆ ಟೈಮಲ್ಲಿ ಬಂದರೆ ಶೂಟ್ ಮಾಡ್ತೀವಿ. ಬಂಡಿಯಿಂದ ಕೆಳಗೆ ಹೊಡಿತೀವಿ ನಾವು. ಪರ್ಮಿಷನ್ ಇದೆ ಹೊಡಿಲಿಕ್ಕೆ ಕಳ್ಳರಿಗೆ. ಹೌದು, ನಾವು ಲೈಸೆನ್ಸ್ ಗನ್. ಹುಷಾರಾಗಿರಿ. ಮತ್ತೆ ಶ್ರೀಗಂಧದ ವಿಷಯ ಹೇಳ್ತೀನಿ ನಿಮಗೆ, ವಿಡಿಯೋ ಮಾಡಿ. ಶ್ರೀಗಂಧ ನಾವಿಲ್ಲಿ 150 ಫಾರೆಸ್ಟ್ನ ತಂದು ನಟ್ಟಿದ್ದೀವಿ. ಬಟ್ ನಿಮಗೆ ಒಂದು ಮೊದಲೇ ಒಂದು ಹೇಳಿದೆ ಎಕ್ಸಾಂಪಲ್. ಹಕ್ಕಿಗಳೇ ನನಗೆ 60 ಭಾಗ, ಹಕ್ಕಿಗಳಿಗೆ 40 ಭಾಗ ನನಗೆ ಅಂತ. ಆ 60 ಭಾಗದಲ್ಲಿ ಹಕ್ಕಿಗಳು ನಮಗೆ ಲಾಸ್ ಮಾಡಿಲ್ಲ. ಅವು ಶ್ರೀಗಂಧ ತಿಂದ ಬೀಜನ ನನ್ನ ಹತ್ರ ಇಲ್ಲಿ ಇದು ಮಾಡಿದ್ದಾವೆ. ಅದು ಸುಮಾರು 1-1.5 ಸಾವಿರ ಪ್ಲಾಂಟ್ಸ್ ಈಗ ಎಲ್ಲ ಕಡೆ ಹುಟ್ಟುಬಿಟ್ಟಿದೆ ಎಲ್ಲ ಆಲ್ರೆಡಿ. ನನಗಿಂದ 10 ವರ್ಷ 15 ವರ್ಷ ಹೋದರೆ ನಮಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು. ಇಲ್ಲಿ ಅವೇನು ತಿಂದು ಹೋಗಿದ್ರೆ ನಿಮಗೇನು 60% ಅಂದೇ ಎಷ್ಟು ಲಕ್ಷ ಆಗಿರ್ಬೋದು, ಅದು ಕೋಟಿ ಆದಾಯ ಮಾಡಿಕೊಡ್ತಿದ್ದಾವೆ. ಅದು ಒಂದು ರೈತರದ್ದು ಕ್ಯಾಲ್ಕುಲೇಷನ್. ನೀವು ಯಾಕೆ ವಿಡಿಯೋ ಮಾಡಿ ಅಂದ್ರಿ ಅಂತ ಇವಾಗ ಗೊತ್ತಾಯ್ತು. ನೀವು ಪಕ್ಷಿಗಳಿಗೆ ಕೃತಜ್ಞತೆ ತಿಳಿಸ್ತಾ ಇದ್ದಾರೆ. ಹೌದು, ತಿಂದು ಹೋಗಿ ನನಗೆ 60 ಭಾಗ ಖುಷಿ ಇದೆ. ನನಗೆ ಖುಷಿ ಹಿಂದೆ ಒಂದು ಇದು ಅಡಗಿದೆ ಅಂದ್ರೆ ಅದು ಅಸಾಧ್ಯ. ಅದು ತುಂಬಾ ಥಿಂಕ್ ಮಾಡ್ಬೇಕಾಗಿದ್ದೆ ಅದು. ನಿಜ ನೋಡಿ. ಶ್ರೀಗಂಧದ ಮರ ನೀವು ನೋಡ್ಬೋದು. ಇದನ್ನೇ ಅವಾಗಲೇ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ದು. 10-12 ವರ್ಷದ್ದು. 10-12 ವರ್ಷದ್ದು. ಪಕ್ಷಿಗಳು ತಂದು ಹಾಕಿರುವಂತಹ
ಬೀಜದಿಂದ ಹುಟ್ಟಿರುವಂತಹ ಶ್ರೀಗಂಧ. ಇದು ನನ್ನ 17 ಎಕರೆ ಫ್ಲಾಟಲ್ಲಿ 1-1.5 ಸಾವಿರ ಇದೆ. ಎಲ್ಲ ಸೈಜು ಇದೆ. ನಾನು ಇಷ್ಟುದ್ದಿಂದ ನೋಡಿ, ನಾವು ನಮ್ಮ ಫಾರ್ಮಲ್ಲಿ ಇರೋದು 500 ಮರ ಇದೆ. ಈಗ ಆಲ್ರೆಡಿ 150 ಹಳೆ ಮರ ಇದೆ, ಹೊಸ ಮರನೂ ಕ್ರಾಪ್ ಕೊಡ್ತಾ ಇದೆ. ಈಗ ಆಲ್ರೆಡಿ ಕುಯ್ದಿರೋದನ್ನೆಲ್ಲ ನೋಡಿ, ಕುಯ್ದಿರೋದು ಕ್ರೇಟಲ್ಲಿ ಇರ್ತವೆ, ಕ್ರೇಟಲ್ಲಿದೆ. ಬಟ್ ಹಣ್ಣಿಗೆ ನೋಡಿ ಎಲ್ಲ ಈ ಮಾರ್ಕೆಟ್ನವರೆಲ್ಲ ಒಟ್ಟಿಗೆ ಕುಯ್ದು ಕಾರ್ಬೇಡು ನಿಮಗೆ ವಿಷನ ಹಾಕಿಬಿಟ್ಟು ಹಣ್ಣು ಮಾಡ್ತಾರೆ. ಇಲ್ಲಿ ನೋಡಿ ನಾವು ನ್ಯಾಚುರಲಾಗಿ ಹಣ್ಣು ಮಾಡಲಿಕ್ಕೆ ಭತ್ತದ ಹುಲ್ಲನ್ನು ಬೆಳೆಸ್ತೀವಿ. ನೋಡಿ ಇಲ್ಲಿ ಭತ್ತದ ಹುಲ್ಲಲ್ಲಿ ಈ ಥರ ಕೆಳಗೆ ಹಾಕಿರ್ತೀವಿ, ಮೇಲೆ ಹಾಕಿ ಭತ್ತದ ಹುಲ್ಲಲ್ಲಿ ಮುಚ್ಚುತ್ತೀವಿ. ಇದು ಈಗಾಗಲೇ ನೆನ್ನೆ ಮೊನ್ನೆ ಹಾಕಿರೋದು. ಇದೀಗ ನಾಳೆಗೆ ಭಾನುವಾರಕ್ಕೆ ಈ ಕಡೆ ಬನ್ನಿ. ಭಾನುವಾರಕ್ಕೆ ಇದು ರೆಡಿ ಇದೆ. ಈಗ ರೆಡಿ ಅಂದರೆ ನಾಳೆ ತೆಗಿತೀವಿ, ನಾಳೆ ಸಂಜೆ. ನೋಡಿ ಇದು ನೋಡಿ, ಇದು ನೋಡಿ, ಇದು ನ್ಯಾಚುರಲ್. ಇದು ಯಾವ ಇದೆಲ್ಲ ಏನಲ್ಲ, ಇದು ಕಾಣುತ್ತಲ್ಲ, ಇದು ನೋಡಿ ನ್ಯಾಚುರಲ್. ನಾಳೆ ಸಂಜೆಗೆ ಇನ್ನೂ ಕಲರ್ ಬರುತ್ತೆ. 200 ರೂಪಾಯಿ ಸೆಲೆಕ್ಟೆಡ್ ತಗೊಳ್ತಾರೆ ಕೆಲವರು, ಇನ್ನು ಉಳಿದಿದ್ದು 150 ರೂಪಾಯಿ ಕೆಜಿಗೆ. ಬಾದಾಮಿ ಆಲ್ಫನ್ಸು. ಮತ್ತು ಇನ್ನೊಂದು ಜಾತಿ ಇದೆ ಸಿಂಧೂರ. ಸಿಂಧೂರ ಕೇಳಿದ್ರಲ್ಲ, ಸಿಂಧೂರ. ಇದು ನೋಡಿ ಸಿಂಧೂರ, ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸಿಂಧೂರ ಅದು, ಇದು 100 ರೂಪಾಯಿ ಕೆಜಿ ಸಿಂಧೂರ. ಇದನ್ನು ಅಷ್ಟೇ, ಎಲ್ಲ ಹುಲ್ಲಲ್ಲೇ, ನ್ಯಾಚುರಲ್ ಹುಲ್ಲಲ್ಲಿ ಮಾಡೋದು. ನಮ್ಮ ಅಜ್ಜಿ ಮನೆ ಬೆಳೀತಾರೆ, ತುಂಬ ಗಿಡಗಳಿದ್ದಾವೆ. ಹುಲ್ಲಲ್ಲಿ ಹಣ್ಣು ಮಾಡೋವಂಥ ವಿಧಾನ ಇದು ನಮ್ಮದು. ನಮ್ದು ಹೇಳಿದೆಲ್ಲ ಎಲ್ಲ ನಮ್ದು ಆರ್ಗ್ಯಾನಿಕ್ ಪದ್ಧತಿನಲ್ಲೇ ಹೌದು ಸರ್. ಎಲ್ಲ ಮಾಡೋದ್ರಿಂದ ನಿಮಗೆ ತೋರಿಸ್ತಾ ಇರೋದು ಓಪನ್ ಆಗಿ ನೋಡಿ. ಎಲ್ಲ ನಮ್ಮನ್ನು ಕೇಳ್ತಾರೆ ಕೆಲವರೆಲ್ಲ, ಹೇಗೆ ಇದು ಮಾಡ್ತೀರಿ ಅಂತ. ಕಾಮೆಂಟ್ ಮಾಡೋರಿಗೆ ಉತ್ತರ ಫೋನ್ ನಂಬರ್ ಕೊಡ್ತೀವಿ. ನೋಡಿ, ಇದೆಲ್ಲ ಕಬ್ಬನ್ನು ತೊಗೊಂಡೋಗ್ತೀವಿ. ಒಂದೊಂದು ಜಲ್ಲೆ 10 ರೂಪಾಯಿ, 3 ಗೇಣು ಕಟ್ ಮಾಡ್ತೀವಿ, ಅದನ್ನು ಸೇಲ್ ಮಾಡ್ತೀವಿ. ಎಲ್ಲ ಮಾಮೂಲಿ ವರ್ಮಿ ಕಾಂಪೋಸ್ಟ್ ಒಂದು ನೋಡಲೇಬೇಕಲ್ಲ, ತೋರಿಸ್ಬಿಡ್ತೀನಿ ಬನ್ನಿ. ಕೋಳಿನೂ ಸಾಕಿದ್ದೀರಾ ಸರ್? ಕೋಳಿ ಇದೆ, ಎಷ್ಟು? ಒಂದು 25-30 ಕೋಳಿ ಇದೆ. ಅಲ್ಲಿ ಟರ್ಕಿ ಇದೆ, ಬೇರೆ ಬೇರೆ ಎಲ್ಲ ವೆರೈಟಿ ಇದಾವೆ. ಟರ್ಕಿ, ಡೆಕ್ಕು, ಬಾತುಕೋಳಿ, ಟರ್ಕಿ ಇದೆ. ನೋಡಿ, ಬೆಂಕಿ ಕೋಳಿ ಅಂತಾರೆ. ಇದು ಬೆಂಕಿ ಕೋಳಿ. ಇದಕ್ಕೇನೆ ಒಂದು ಇದು ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಚಿರತೆಗಳು ಅಲ್ಲೇ 3-4 ಸತಿ ಬಂದು ನಾಯಿ ಅದೆಲ್ಲ ಹೊತ್ಕೊಂಡು ಹೋಗ್ಬಿಡ್ತು. ಹಾಗಾಗಿ ಸೆಡ್ ಮಾಡುವಾಗಲೇ ನಾನು ಇದನ್ನೆಲ್ಲ ಒಂದು ಮಾಡಿ, ನಮಗಿದು ಮಲ ಎಲ್ಲ ಹ್ಯಾಪಿ. ನಮಗೆ ಏನು ಸೇಲ್ ಮಾಡಲ್ಲ, ನಮ್ಮ ಇದಕ್ಕೇನೆ ಒಂದು ಮೊನ್ನೆ 11 ಇತ್ತು, ಒಂದು 2 ಯಾರೋ ಸಾಕ್ತೀನಿ ಅಂದರು, ಮರಿ ಕೊಡ್ತೀವಿ, ಸಾಕೋರಿಗೆ ಕೊಡ್ತೀವಿ ಅಷ್ಟೇ. ಫುಡ್ ಕೊಡ್ತೀರಾ ಇದಕ್ಕೆ? ಇದಕ್ಕೆ ಸೊಪ್ಪು ಮತ್ತು ಮನೆಯದೆಲ್ಲ ವೇಸ್ಟ್, ತರಕಾರಿ ವೇಸ್ಟು, ಕ್ಯಾರೆಟ್ ಕೊಡ್ತೀವಿ ರೆಗ್ಯುಲರು. ಕ್ಯಾರೆಟ್ ಅಂತೂ ಇದ್ದೇ ಇರುತ್ತೆ ಅವಕ್ಕೆ. ತಿಂಗಳಿಗೆ ವಾರಕ್ಕೆ 2 kg ಕ್ಯಾರೆಟ್ ಅಂದರೆ ದಿನ 2 ಕ್ಯಾರೆಟ್ ಹಾಕಿ ಅದ್ರ ಜೊತೆಗೆ ಹುಲ್ಲು ಕೊಡ್ತೀವಿ. ಅದೇನು ತಿನ್ನಲ್ಲ ಅಂತಲ್ಲ, ನೀವೇನು ಹಾಕಿರೋ ಕಲರ್ ಬೇರೆ ಇದೆಯಲ್ಲ ಸರ್ ಇದು? ಇಲ್ಲ, ಅದು ಮಣ್ಣು ಮಾಡ್ಕೊಂಡಿದೆ ಅಷ್ಟೇ. ಮಳೆ ಬಂದಾಗ ಮಣ್ಣು ಮಾಡ್ಕೊಂಡಿದೆ. ಮಳೆ ಎಲ್ಲ ಆಚೆ ಬಿಟ್ಟಿದ್ರಾ? ಇಲ್ಲ, ಇಲ್ಲೇ ಮಣ್ಣು ಆಗುತ್ತೆ. ನೀರು ಅದು ಇದು ಫುಡ್ ಎಸಿತಾರಲ್ಲ, ಮಣ್ಣು ಹುಲ್ಲು ಕಿತ್ಕೊಂಬಂದ್ಬಿಡ್ತಾರೆ. ಕುಯ್ಕೊಂಬಂದ್ರೆ ಏನಾಗಲ್ಲ, ಕಿತ್ಕೊಂಬಂದಾಗ ಮಣ್ಣು ಇರುತ್ತಲ್ಲ ದಿಂಡಲ್ಲಿ. ಕೊಡ್ತೀರಾ ಇದು? ಅದು ಮರಿ ಹಾಕ್ದಾಗ ಕೊಡ್ತೀವಿ. ಮರಿಗೆ ತಿನ್ನೋರಿಗೆ ಕೊಡೋಲ್ಲ, ಸೇಲಿಗಿಲ್ಲ. ಮತ್ತೆ ವರ್ಮಿ ಕಾಂಪೋಸ್ಟ್ ಅಂತ ತೋರಿಸ್ತೀನಿ ಬನ್ನಿ. ಅಷ್ಟು ಕ್ಯೂಟ್ ಆಗಿದೆ, ತಿನ್ನಕ್ಕೆ ಮನ್ಸೇ. ನಮ್ಮ ಮಕ್ಕಳೆಲ್ಲ ಬೈತಾರೆ, ಕೊಡಂಗಿಲ್ಲ ತಿನ್ನಕ್ಕೆ. ಹೌದಾ? ನೀವು ಕೊಡ್ತೀರಾ? ಮಕ್ಕಳು ಹೇಳಿರೋದಕ್ಕೆ ಕೊಡ್ತಾ ಇಲ್ಲ ಅಷ್ಟೇ, ನಾವು ಕೊಡ್ತೀವಿ. ನೋಡಿ, ಮತ್ತೆ ನಮಗೆ ದುಡ್ಡು ಮೇಂಟೈನ್ ಆಗ್ತಾ ಇರ್ಬೇಕಲ್ಲ. ನಾವು ಇಷ್ಟು ಮಂದಿ ಮೇಂಟೈನಿಗೆ ಲೇಬರು ಪ್ರತಿಯೊಂದು ಮೇಂಟೈನ್ ಮಾಡ್ಬೇಕಲ್ಲ, ನಾವು ಕಾಸ್ಟ್ ಬರೋದು ನೋಡ್ತಾ ಇರ್ತೀವಿ. ನೋಡಿ, ಇದು ವರ್ಮಿ ಕಾಂಪೋಸ್ಟ್. ಇದು ಈಗಾಗಲೇ ಮುಚ್ಚಿದ್ದು ರೆಡಿ ಬಂದಿದೆ. ನೋಡಿ, ಇದು ವರ್ಮಿ ಕಾಂಪೋಸ್ಟ್. ಇದು ಹೆಂಗಿದೆ ಅಲ್ಲ, ಇದು ಇನ್ನು ಜರಡಿ ಮಾಡ್ತೀವಿ. ನೋಡಿ, ಜರಡಿ ಇದೆ, ಮರಳಲ್ಲಿ ಜಲಿಸ್ತೀವಿ. ಇದನ್ನು ಆರ್ಗ್ಯಾನಿಕ್ ಸಂತೆಗೆ ತಗೊಂಡು ಹೋಗ್ತೀವಿ. ಇದನ್ನು ಆರ್ಗ್ಯಾನಿಕ್ ಸಂತೆಗೆ ಇದು kg 25 ರೂಪಾಯಿಗೆ ಮಾರ್ತೀವಿ. ಎಲ್ಲ ತುಂಬ ಪಾಟ್ ಮಾಡೋರೆಲ್ಲ ನೋಡಿ, ಈ ಥರ ಹಿಂಗೆ ಬರುತ್ತೆ, ಹಿಂಗಿರಬೇಕು. ಇದು ವರ್ಮಿ ಕಾಂಪೋಸ್ಟ್ ಅಂದರೆ ಇದು. ನೋಡಿ, ಹಗುರವಾಗಿ ಎಳೆಯಾಗಿರುತ್ತೆ. ಕ್ವಾಲಿಟಿ ಕಾಣಿಸ್ತಾ ಇದೆ ಅಂದರೆ ನೀವು ಇಷ್ಟು ಹಾಕಿರೋ ಸಾಕು ಒಂದು ಪಾಟಿಗೆ. 15 ದಿವಸಕ್ಕೆ ನಿಮಗೆ ಅದ್ರದ್ದು ಇದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ತುಂಬ ಜನಕ್ಕೆ ನಾವು ಕೊಟ್ಟು ಈಗ ಹಾಕ್ಬಿಟ್ಟಿದ್ವಿ, ತೆಗ್ದಿಲ್ಲ ಆಗಲೇ 2 ತಿಂಗಳಿಂದ. ದಿನ ವಾರದಲ್ಲಿ ಒಂದು 10 ಜನ ಬಂದು ಹೋಗ್ತಾರೆ. ಬಂತ ಗೊಬ್ಬರ ತಂದ್ರ ಇನ್ನೊಬ್ರು ಯಾರು ಅಡಿಕೆ ಹಾಕ್ಬಿಟ್ಟಿದ್ರಂತೆ, ತುಂಬ ಚೆನ್ನಾಗಿ ಬಂದಿದೆ, ನಂಗೆ ಎಲ್ಲನೂ ಕೊಡಿ ಸರ್ ತೊಟ್ಟಿ ಅಂತ ಬರ್ತಾರೆ. ನಾವೆಲ್ಲನೂ ಕೊಡಲ್ಲ, ನಮಗೂ ಬೇಕು. ನಮ್ಮ ಕಸ್ಟಮರ್ ಇದ್ದಾರೆ, ರೆಗ್ಯುಲರ್ ಪಾಟ್ ಬೆಳೆಯೋರು, ಕಿಚನ್ ಗಾರ್ಡನ್. ಇದೆಲ್ಲ ಈಗ ಹಾಕಕ್ಕೆ ರೆಡಿ ಇರೋದು. ಈಗ ಸೆಕೆಂಡ್ ಅದು ಈಗ ಹಾಕ್ತೀವಿ ನೋಡಿ. ಅದೆಲ್ಲ ಅದು ಫುಲ್ ಮಾಡಿದ್ಮೇಲೆ ಮುಚ್ಚಿಬಿಡ್ತೀವಿ ಈ ಥರ. ಅದಕ್ಕೆ 15 ನಿಮಿಷ ನೀರು ಹಾಕ್ತಾ ಇರ್ತೀವಿ. ಶೀತ ಇರಬೇಕು, ಸಿಪೆ ಇಲ್ಲಾಂದ್ರೆ ಹುಳ ಸತ್ತೋಗ್ಬಿಡುತ್ತೆ. ಈ ಹುಳ ಇದ್ರೊಳಗಿಂದ ಆ ಕಡೆ ಓಪನ್ ಇದೆ ನೋಡಿ, ಕೆಳಗೆ ನಿಮಗೆ 2 ಸೈಡ್ ಓಪನ್ ಮಾಡಿರ್ತೀವಿ, ಬಾಟಮಲ್ಲಿ ಆ ಸೈಡ್ ಈ ಸೈಡು. ಆ ಹುಳ ಏನಾಗುತ್ತೆ, ಅಲ್ಲಿ ಹಸಿ ಸಗಣಿ ಬಿದ್ದ ತಕ್ಷಣ ಆ ಹೋಲಿಂದ ಅಲ್ಲಿಗೆ ಹೋಗ್ಬಿಡ್ತವೆ. ತೀರಾ ಕಮ್ಮಿ ಆದಾಗ ಕನೆಕ್ಷನ್ ಕೊಟ್ಟಿದ್ದೀರಾ? ತಳದಲ್ಲಿ ಇರುತ್ತೆ, ಒಂದೊಂದು ಅರ್ಧ ಅಡಿ ಕೆಳಗೆ 2 ಸೈಡ್ ಕೊಟ್ಟಿರ್ತೀವಿ. ಎರೆ ಜಲನ ಅಂತ ಬರುತ್ತೆ, ಅಲ್ಲಿ ಓಪನ್ ಇದಿರುತ್ತೆ, ವಾಲ್ ಇದೆ ಇಲ್ಲಿ. ಎರೆ ಜಲ ಅಂತ ತುಂಬಾ ಚೆನ್ನಾಗಿರುತ್ತೆ ಅದು.
ಅಲ್ಲಿ ನೋಡಿ ಆ ಪೈಪಲ್ಲಿ ಹಿಡ್ಕೊಂತೀವಿ ಕೊಡದಲ್ಲಿ. ಇದ್ರಿಂದ ಬರೋಂತ ನೀರ್ ಹಾಕಿರ್ತೀರಲ್ಲ ಅದ್ರ ವಾಟರ್ ಎಲ್ಲ ಅದೇ ಎರೆಜಲ ಅಂತ ಅದು. ಅದಕ್ಕೆ ಕೊಡ ಹಿಡಿದು ಅದರಲ್ಲಿ ಒಂದೊಂದು ಗ್ಲಾಸ್ ಹಾಕೊಂಬಂದ್ರೆ ಸಾಕು ಒಂದೊಂದು ಗಿಡಕ್ಕೆ. ಅಮೃತ ಇದ್ದಂಗೆ ಎರೆಜಲ ಅದು. ಹೌದು. ಅದು ತುಂಬಾ ಉಪಯೋಗ ಆಗುತ್ತೆ. ಹಾಕಿದ್ವಿ ನಾವೆಲ್ಲ ಹಾಕಿ ಪರೀಕ್ಷೆ ಮಾಡಿದೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ಮನುಷ್ಯರು ಕಷಾಯ ಕುಡಿತಾರಲ್ಲ ಆ ಥರ ಎರೆಜಲ ಅಂತ. ಇದು ಆರ್ಗ್ಯಾನಿಕ್ಕಿಗೆ 100 ಭಾಗ. ಇದು ಮೇಜರ್. ಇದು ನೋಡಿ ಮನೆ ವೇಸ್ಟ್ ಎಲ್ಲ ತಂದು ಅಲ್ಲಿ ಹಾಕ್ತೀವಿ ನೋಡಿ. ಮನೆಯಲ್ಲಿ ತರಕಾರಿದು ಏನೇನಿರುತ್ತೆ ತರಕಾರಿ ವೇಸ್ಟ್ ಎಲ್ಲ ಅಲ್ಲಿ ಹಾಕ್ತೀವಿ. ಇವೆಲ್ಲನೂ ಸೇರಿ ಮಿಕ್ಸ್ ಮಾಡಿ ಇದಕ್ಕೆ ಮಧ್ಯೆ ಮತ್ತೆ ಸೊಪ್ಪು, ಒಣಗಿದ್ದರ್ಗು, ಹೊಂಗೆ ಸೊಪ್ಪು, ಗ್ಲಿರಿಸೀಡಿಯಾ ಅದನ್ನೆಲ್ಲ ಸ್ಟೆಪ್ಪಲ್ಲಿ ಹಾಕ್ತೀವಿ. ಹಾಕಿದ್ರಿಂದ ನಿಮಗೆ 100ಕ್ಕೆ 100 ಭಾಗ ಒರಿಜಿನಲ್ ವರ್ಮಿ ಕಾಂಪೋಸ್ಟ್ ನಮ್ಮ ಹತ್ರ ಸಿಗುತ್ತೆ. ಕೊಡ್ತಾ ಇದ್ದೀವಿ 25 ರೂಪಾಯಿ kg. ಹಿಂಗೆ ಯಾರು ಬೇಕಾದ್ರೆ ತಗೋಬೋದು. ಕೆಜಿ 25 ರೂಪಾಯಿ. ಆದರೆ ಜಾಸ್ತಿ ಕ್ವಾಂಟಿಟಿ ಕೊಡಲ್ಲ. ಮನೆಯಲ್ಲಿ ಗಾರ್ಡನ್ ಮಾಡಿದವರಿಗೆ ಆ ಥರದವ್ರಿಗೆ ಕೊಡ್ತೀವಿ. ಕೇಳೋ ನಮ್ಮ ಟನ್ಗೆಟ್ಲೆ ಇದಿದೆ ವ್ಯವಸ್ಥೆ. ಜನ ಕೇಳ್ತಾರೆ, ಬಟ್ ನಮಗೆ ಇಲ್ಲಿ ಅಷ್ಟು ಇದು ಮಾಡೋಕ್ಕೆ ಆಗ್ತಾಯಿಲ್ಲ, ಲೇಬರ್ ಪ್ರಾಬ್ಲಮ್. ಹಾಗಾಗಿ ಈ ಥರ ಚಪ್ರ ಹಾಕಿರ್ತೀವಿ. ಅದು ಒಂದೇ ಜೊತೆಗೆ ಅಂತ ಯಾಕೆಂತ ತೊಂಡೆನೂ ಹಾಕಿರ್ತೀವಿ, ಅದಕ್ಕೆ ನಾಟಿ ತೊಂಡೆ. ಈ ಚಪ್ರ ಯಾಕೆ ಹಿಂಗೆ ಶೃಂಗಾರ ಎಲ್ಲ ಮಾಡಿದ್ದೀರಾ? ಅದು ಹೂ ಇರುತ್ತಲ್ಲ, ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಸುಮ್ಮನೆ ಹಾಕಿರ್ತೀವಿ. ನಾನು ಇದೇನಿದು ಅನ್ಕೊಂಡೆ. ಬಸ್ಲೆ ಗಿಡದ ಮೇಲ್ಗಡೆ ಇದು ಚಪ್ರದವರೆಕಾಯ ಅಲ್ಲ, ಇದು ಬಸ್ಲೆಗೆ ಚಪ್ರ ಹಾಕೋದು ನಾವು ನೋಡಿ. ಕೆಳಗಿಂದ ಹಿಡಿದು ಬಸ್ಲೆ ತುಂಬಾ ಚೆನ್ನಾಗಿ ಬಸ್ಲೆಗೆ ಯಾಕೆ ಚಪ್ರ ಇದೆ. ಬಸ್ಲೆ ನೋಡಿ, ಬಸ್ಲೆಗೆ ಚಪ್ರದಲ್ಲೇ ಚಂದ ಬರೋದು. ನೋಡಿ ಹೆಂಗ್ ಬಂದಿದೆ, ಎಷ್ಟು ಗ್ರೋತ್ ಆಗಿ ಬಂದಿದೆ. ಇದು ಅದೊಂದೇ ಬೇಡ ಅಂತೇಳಿ ಅದ್ರ ಜೊತೆಗೆ ತೊಂಡೆಕಾಯಿನೂ ಒಂದು ಎಲ್ಲ ನೋಡಿ ಎಲ್ಲ ಹಾಕಿದ್ವಿ. ಅದು ಸಾಮಾನ್ಯವಾಗಿ ಎಲ್ಲ ಇದು ಹಚ್ಕೊಳುತ್ತೆ, ಅದು ಕಾಯಿ ಬಿಡುತ್ತೆ. 2 in 1, ಒಂದೇ ಚಪ್ರದಲ್ಲಿ 2. ಒಂದು ಮಾಡುವ ಒಂದೇ ಜಾಗದಲ್ಲಿ 2 ಬರುತ್ತೆ ನೋಡಿ. ಇದು ಹಂಗೇನೆ ರಾಮಫಲ, ಅದು ಮಾವು ಇದೆ ಮೇಲೆ. ಹಂಗೆ ಎಲ್ಲಿ ವೇಸ್ಟ್ ಆಗಬಾರ್ದು ಜಾಗ. ಟೋಟಲಿ ನೋಡಿ, ಎಲ್ಲಿ ನೀವು ಎಲ್ಲರ ಒಂಚೂರು ಇದ್ರ ಜಾಗ ಕಂಡ್ರೆ ಹೇಳಿ, ಹಂಗೆ ತೋರಿಸಿ. ಹೌದು ಸರ್, ಎಲ್ಲೂ ಇಲ್ಲ. ಏನು ಗಾಡಿ ಹೋಗ್ಲಿಕ್ಕೆ, ಟ್ರ್ಯಾಕ್ಟರ್ ಉಳುಮೆ ಮಾಡೋಕ್ಕೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟಿದ್ದೀವಿ. ಬಾಕಿ ಎಲ್ಲಾನು ಯಾವುದು ವೇಸ್ಟ್ ಮಾಡಿಲ್ಲ. ತುಂಬ ಚೆನ್ನಾಗೈತೆ ನೋಡಿ. ಇಲ್ಲಿ ಡಕ್ಕು, ಇದು ಟರ್ಕಿ, ಬಾತ್ಕೋಳಿ, ಇದು ಟರ್ಕಿಯು. ಈಗ ಸ್ಟಾರ್ಟ್ ಮಾಡಿ 3:30-4 ಗಂಟೆ ಆಯಿತು. ಎಲ್ಲ ತೋರಿಸಿ ಬಂದಿದ್ದೀನಿ. ಒಂದು 3/4 ಭಾಗನ ಕವರ್ ಮಾಡಿದ್ದಾರೆ. ಇನ್ನೂ 1/4 ಭಾಗ ಅಂದರೆ ನಿಮಗೆ ಕೆಳಗೆ ಸಪೋಟ ವೆರೈಟಿ ಇದೆ, ನಲ್ಲಿ ಬದುನಲ್ಲಿದೆ, ಅಲ್ಲಿ ಕೃಷಿ ಹೊಂಡ ಇದೆ, ಅಲ್ಲಿ ಫಿಶ್ ಪಾಂಡ್ ಇದೆ, ಮತ್ತು ಗೋಡಂಬಿ ಇದೆ 200 3 ಎಕರೆನಲ್ಲಿ. ನಮ್ಗೆ 1.5 ಕಿಲೋಮೀಟ್ರ್ ಆಚೆ ಇದೆ, ನನ್ನ ಫ್ಲಾಟಿಂದ ಆಚೆ, ಬೇಲಿಯಿಂದ ಆಚೆ. ಅಲ್ಲಿಂದ ನಾನು ನೀರು ಲಿಫ್ಟ್ ಮಾಡ್ತೀವಿ. ಸತಿ ಬೋರ್ಗಳು ಸ್ವಲ್ಪ ಇದಾಗಿ ಹೈ ಟೆಂಪ್ರೇಚರಿಂದ ಬೋರ್ಗಳು, ಇಷ್ಟು ವರ್ಷಕ್ಕೆ ಬೋರ್ ಯಾವುದೂ ಇದಾಗಿರಲಿಲ್ಲ, ಈಗ ಆಗಿದೆ. ಇಷ್ಟನ್ನೆಲ್ಲ ತೋರಿಸಿದ್ದೀನಿ, ಇಷ್ಟೆಲ್ಲ ಹೇಳಿದ್ದೀನಿ. ಮತ್ತು ಈಗ ಪ್ರತಿ ಸತಿನೂ ಎಲ್ಲ ಕೇಳ್ತಾರೆ, ಇದು ನನ್ನ ವೆಹಿಕಲ್, ಇದು ನಂದು 22 ವರ್ಷ 2000ನೇ ಇಸ್ವಿನಲ್ಲಿ ಬಂದ ವೆಹಿಕಲ್ ಇದು. ರೈತರು ಪ್ರತಿಯೊಬ್ಬರಿಗೂ ತುಂಬ ಉಪಕಾರ. ಅಂದರೆ ಇದು 5.5 ಲಕ್ಷ ಕಿಲೋಮೀಟ್ರ್ ಓಡಿದೆ ನನಗೆ, ನನ್ನ ಹತ್ರ ಇದು ಗಾಡಿ ಬಂದು. 26ನೇ ವರ್ಷ ನನ್ನ ಮಗ ಇದ್ದಂಗೆ ಇದನ್ನು ಸಾಕೊಂಡಿದ್ದೀನಿ. ಬಟ್ ನೋಡಿ, ಯಾರೇ ಕೇಳಿದ್ರು ನನ್ನ ಲೋಗ ಇದು, ನನ್ನ SRK ಫಾರ್ಮು, ಬೆಸ್ಟ್ ಆರ್ಗಾನಿಕ್, ನನ್ನ ಫೋನ್ ನಂಬರು ಎಲ್ಲ ಅಲ್ಲಿ. ನನ್ನ ಲೈಫ್ ಇರೋವರೆಗೂ ಯಾವ ಬೆನ್ಸನ್ನು ಸಹ ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ. ನೀವು ಕೋಟಿಗಟ್ಟಲೆ ತಂದ್ರೂ ಇದನ್ನ ಸೀಟ್ ಫೋಲ್ಡ್ ಮಾಡಿದರೆ ನಿಮಗೆ ಫುಲ್ ಲೋಡ್ ಮಾಡ್ತೀವಿ. ಫುಲ್ ಲೋಡ್ ಅಂದರೆ ನಿಮಗೆ ಹೆಚ್ಚು ಕಮ್ಮಿ 15 ಜನ ಕೂರ ಅಷ್ಟು ಇದು ಜಾಗದ ವೆಯ್ಟನ್ನ ಇದು ಲೋಡ್ ಮಾಡ್ತೀವಿ. ಅಷ್ಟನ್ನು ತೊಗೊಂಡೋಗುತ್ತೆ. ಇದು ಊರಿನಲ್ಲೂ ಸಹ ನನಗೆ 15 ಮೂಟೆ ಹಸಿ ಕಾಫಿನ ಕುಯ್ದು ನಮ್ಮದು ಹೈಟಲ್ಲಿದೆ, ಅಲ್ಲಿಂದ ಒಂದೇ ಗೇರಲ್ಲಿ ಹತ್ಕೊಂಡ್ಬರುತ್ತೆ. ಅಷ್ಟು ಪವರ್ಫುಲ್ ಆಗಿದೆ. 5.5 ಲಕ್ಷ ಓಡಿದೆ. ಇನ್ನೂ ಅದಕ್ಕೆ ಇಂಜಿನ್ ಪವರ್ ಅಷ್ಟೇ ಚೆನ್ನಾಗಿದೆ. ಅದನ್ನು ಒಂದು ನಾನು ಹೇಳ್ಕೋಬೇಕಾಯ್ತು, ಎಲ್ಲರಿಗೂ ನಿಮಗೆ ತಿಳಿಸಿದ್ದೀನಿ. ಇದುವರೆಗೂ ಎಲ್ಲನೂ ತೋರಿಸಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಎಲ್ಲನೂ ವಿವರಣೆ ಕೊಟ್ಟಿದ್ದೀನಿ. ಇನ್ನೂ ಏನೋ ಹೆಚ್ಚು ಕಮ್ಮಿ ನನಗೆ ತಿಳಿದ ಇದ್ದಿದ್ರೂ, ನಿಮಗೆ ಗೊತ್ತಿದ್ರೂ ಅದನ್ನೇನು ಅನ್ಯತೆ ಭಾವಿಸಬೇಡಿ. ನಾನು ತಿಳಿದ ಮಟ್ಟಿಗೆಲ್ಲನೂ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ನನ್ನ ಏಜ್ ನನಗೆ 68-69 ಈಗ ನಾನು. ಹಾಗಾಗಿ ಸ್ವಲ್ಪ ಇನ್ನೇನು ವಯಸ್ಸಿಗೆ ತಕ್ಕನಾಗಿ ಇರುತ್ತೆ. ಹಾಗಾಗಿ ಎಷ್ಟೋ ಗಿಡಗಳು ನಟ್ಟಿರ್ತೀವಿ, ಅದನ್ನು ಬರೆದಿಟ್ಟಿರ್ತೀವಿ ಒಂದು ಕಡೆ. ಆದರೆ ಕೆಲವು ಹೇಳುವಾಗ ಮೆಮೊರಿನಲ್ಲಿ ಮಿಸ್ಟೇಕ್ ಆಗಿರುತ್ತೆ. ದಯವಿಟ್ಟು ಆ ಥರದ್ದಿದ್ದರೆ ಏನು ಅನ್ಯತೆ ಭಾವಿಸಬಾರ್ದು. ಮತ್ತು ನನಗೂ ರಾಜ್ಯ ಮಟ್ಟದ ಕೃಷಿ ಪಂಡಿತ್ ಬಂದಿದೆ. ತಾಲೂಕು ಆಡಳಿತ ಗುರುತಿಸಿ ಅದು ಸಹ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಮತ್ತು ಸಂಘ ಸಂಸ್ಥೆಗಳು ಸುಮಾರು 10-15 ಎಲ್ಲ ಪ್ರಶಸ್ತಿ, ಜಿಲ್ಲಾ ಮಟ್ಟದ್ದು. ಮತ್ತು ಬಾಗಲಕೋಟೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕೃಷಿಕ ಅಂತ ಬಾಗಲಕೋಟೆ ಪ್ರಶಸ್ತಿ ಲಾಸ್ಟ್ ಇಯರ್ ಲಭಿಸಿತ್ತು. ಹಾಗೆ ಈ ಥರ ಎಲ್ಲ ಜನ ಗುರುತಿಸಿದ್ದಾರೆ. ಮತ್ತು ಇಲಾಖೆಯವರು ಸಹ ತುಂಬ ಗುರುತಿಸಿ ಹೊರಗಡೆ ಇಲ್ಲಿ ರೈತರುಗಳನ್ನು ನಮ್ಮ ಇಲ್ಲಿನ ಫಾರ್ಮ್ಗೆ ಕಳಿಸ್ತಾರೆ. ಬಸ್ನಲ್ಲಿ ಮತ್ತು ವ್ಯಾನ್ಗಳಲ್ಲಿ ಬರ್ತಾರೆ ಜನಗಳು. ಬಸ್ನಲ್ಲಿ ಬಂದು ಎಲ್ಲರಿಗೂ ಸಹ ಅವರಿಗೂ ಸಹ ನಮ್ಮ ತಿಳಿದನ್ನೆಲ್ಲ ಗೈಡ್ ಮಾಡಿ ಅವ್ರಿಗೂ ತಿಳುವಳಿಕೆ ಕೊಡ್ತೀವಿ. ಅವ್ರ ಹತ್ರ ತಿಳ್ಕೊಳ್ತೀವಿ. ಇದರಲ್ಲಿ ಯಾರೂ ಮಾಸ್ಟರ್ ಇಲ್ಲ. ಕೃಷಿನಲ್ಲಿ ನಾವು ಜನ್ಮ ಪೂರ್ತಿ ನಾವು ಆಯಸ್ಫೂರ್ತಿ ಇದು ಮಾಡಿದ್ರೂ ಕೃಷಿನಲ್ಲಿ ಯಾರೂ ಮಾಸ್ಟರ್ ಆಗೋಕ್ಕೆ ಸಾಧ್ಯವಿಲ್ಲ. ತಿಳ್ಕೊಳೋ ಅಂಥದ್ದು ಬೇಜಾನಿರ್ತದೆ. ಹಾಗೆ
ಇನ್ನು ನಾವು ಇನ್ನೂ ತಿಳ್ಕೊಬೇಕು. ನಾವು ಹೋಗಿ ಹೊರಗಡೆ ಹೋಗಿ ಬೇರೆ ಬೇರೆ ಇದರಲ್ಲೆಲ್ಲ ತಿಳ್ಕೊಳ್ಳೋದು ಭಾರಿ ನಮಗೆ ಹುಮ್ಮಸ್ಸಿದೆ. ಮತ್ತು ಎಲ್ಲೇ ಹೋದ್ರೂ ಯಾವ ಇಲಾಖೆ ಕೃಷಿ ಮೇಳ ಕೃಷಿ ಇದಕ್ಕೆ ಹೋದ್ರೂ ನೀವು ಸಹ ಅದೇ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಯಾವ್ದಾರ ಒಂದು ವಿಶೇಷವಾದ ಹಣ್ಣಿನ ಗಿಡಗಳನ್ನು ಒಂದೋ ಎರಡೋ ನಮ್ಮ ಕೈ ಹಿಡ್ಕೊಂಬರೋ ಸಾಧ್ಯವಾದಷ್ಟು ಹಣ್ಣಿನ ಗಿಡಗಳನ್ನು ಹಿಡ್ಕೊಂಬಂದು ಅದನ್ನು ಈ ಥರ ಎಲ್ಲ ಮಾಡಲಿಕ್ಕೆ ಅದು ಒಂದು ನನ್ನ ಹಾಬಿಯಾಗಿ ಈ ಥರ ಅದನ್ನು ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ತಾವುಗಳು ಸಹ ಎಲ್ಲರೂ ಹೋದ ಕಡೆ ಎಲ್ಲ ಒಂದೊಂದೇ ಹಣ್ಣಿನ ಗಿಡಗಳನ್ನು ತಂದು ನಟ್ಕೊಳ್ಳಿ. ಮನೆಗಾದರೂ ಸಹ ತಾವು ನೀವು ಮಕ್ಕಳು ಮನೆಯವ್ರ ಫ್ಯಾಮಿಲಿ ಎಲ್ಲ ತಿನ್ನೋಕ್ಕೆ ನಿಮ್ಮ ಮನೆಗಾರು ಸುತ್ತ ಒಂದು 10 ಹಣ್ಣು ಗಿಡಗಳು ಹಾಕೊಳ್ಳಿ. ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕೆಮಿಕಲ್ಲು, ಪ್ರತಿ ಬಾಳೆಹಣ್ಣು ಯಾವುದೇ ಹಣ್ಣಾಗಲಿ ಎಲ್ಲ ವಿತೌಟ್ ಕೆಮಿಕಲ್ ಯಾವುದು ಈಗ ಎಲ್ಲೂ ನಿಮ್ಗೆ ಯಾವುದು ನ್ಯಾಚುರಲ್ ಫ್ರೂಟ್ಸು ವೆಜಿಟೇಬಲ್ಸ್ ಯಾವುದು ಸಿಗೋಲ್ಲ. ನಮ್ಮ ಬಳಕೆಗೆ ಅಂತಲೇ ನಾವು ಮಾಡಿದ್ದು ವೆಜಿಟೇಬಲ್ ಸ್ಟಾರ್ಟ್ ಮಾಡಿದ್ದು ಫಸ್ಟು ನಮ್ಮ ಮನೆಗೆ ಅಂತ. ಅದನ್ನು ಅವರು ಇವರು ಕೇಳ್ತಾ ಈ ಮಟ್ಟಕ್ಕೆ ಬಂದಿದ್ದೀವಿ. ಅದೇ ಥರ ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಬೆಳೆದಿದ್ದು ನೀವು ಮಾರೋ ಅಭ್ಯಾಸ ಮಾಡಿಕೊಂಡು ನಿಮಗೂ ಅದರಲ್ಲಿ ದುಡಿಮೆ ಚೆನ್ನಾಗಿರುತ್ತೆ. 100% ನಿಮಗೆ ಲಾಭದಾಯಕವಾಗಿರುತ್ತೆ ಬೇರೆಯವ್ರಿಗೆ ಮಾರೋಕ್ಕಿಂತ. ಅಷ್ಟನ್ನು ಇದು ಮಾಡಿ ಇಲ್ಲಿಗೆ ನನ್ನ ಏನೇನು ಸಿಗುತ್ತೆ? ಹಾಗೆ ನಮ್ಮ ಫಾರ್ಮಲ್ಲಿ ಈಗ ರೆಡಿ ಇರೋದು ಈಗ ಅಟ್ ಪ್ರೆಸೆಂಟ್ ನಿಮಗೆ ನಮ್ಮದು ಈ ಗಾಡಿನಲ್ಲೇ ಹಾಕೊಂಬರ್ತೀವಿ ಎಲ್ಲನೂ. ಇದೇ ನನ್ನ ಬ್ರ್ಯಾಂಡ್ ಇದು. ನಿಮಗೆ ಗೂಗಲ್ನಲ್ಲಿ ನಿಮಗೆ SRK ಫಾರ್ಮ್ ಮುದ್ನಹಳ್ಳಿ ಅಂದರೆ ವಿತ್ ಲೊಕೇಶನ್ ಬರುತ್ತೆ. ನೀವೇನು ಲೊಕೇಶನ್ ಕೇಳೋ ಅವಶ್ಯಕತೆ ಇಲ್ಲ, ಲೊಕೇಶನಲ್ಲಿ ಬರ್ಬೋದು. ನನ್ನ ಫೋಟೋಸನ್ನು ಅದರಲ್ಲಿ ಇರುತ್ತೆ. ಮತ್ತು ಈಗ ಆಲ್ರೆಡಿ ಇರೋದು ನಿಮಗೆ ಒಂದು ಕಡೆ ಹೇಳ್ತೀನಿ, ಸಪೋಟ ಇದೆ ನಿಮ್ಗೆ ಆಲ್ರೆಡಿ ಈಗ ಅಟ್ ಪ್ರೆಸೆಂಟ್. ಅದು ಬಿಟ್ಟರೆ ಮ್ಯಾಂಗೋ ಮೇಯ್ನ್ ಇದು. ಅದು ಬಿಟ್ಟರೆ ಮೇಯ್ನಾಗಿ ಈಗ ನೋಡಿದ್ದೀರಿ ಕಪ್ ಸಪೋಟ ಇದು ಕಪ್ಪುದು ಜಮ್ನೇರ್ಲೆ, ಬಿಳಿ ಜಮ್ನೇರ್ಲೆ ಮತ್ತು ಬಟರ್ ಫ್ರೂಟ್ ಇದೆ. ಈಗ ಆಲ್ರೆಡಿ ನಾಳೆ ಭಾನುವಾರಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ ನಾಳೆಯಿಂದ. ಜಮ್ನೇರ್ಲೆ ನೋಡಿದರೆ ಬಿಳಿ ಜಮ್ನೇರ್ಲೆ ಇದೆ. ಎಲ್ಲ ಹಣ್ಣುಗಳನ್ನು ತೋರಿಸಿದ್ದೀನಿ. ಅಷ್ಟು ಹಣ್ಣಿದೆ. ಮತ್ತು ತರಕಾರಿ ಎಲ್ಲ ಥರದ ತರಕಾರಿನೂ ಇರುತ್ತೆ. ಆಲ್ಮೋಸ್ಟ್ ಒಂದು 10-15 ಥರ ವೆರೈಟಿ ತರಕಾರಿ, ಸೊಪ್ಪುಗಳು, ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು, ಕರಿಬೇವು, ಎಲ್ಲ ಥರದ ಸೊಪ್ಪುಗಳೂ ಸಹ ಇರುತ್ತೆ. ಆಲ್ ಸ್ಪೈಸಸ್ಸು, ಚಕ್ರಮುನಿ, ಆ ಥರದ ಸೊಪ್ಪುಗಳೆಲ್ಲ ಇದ್ದೇ ಇರುತ್ತೆ. ಪ್ರತಿ ಭಾನುವಾರ ನಾವು ಹಾಸನಲ್ಲಿ 7:30 11 ಗಂಟೆವರೆಗೂ 3 hours ಅಲ್ಲಿ ಎಲ್ಲನೂ ಸೇಲ್ ಮಾಡ್ತೀವಿ. ಅದ್ರ ಮಧ್ಯೆ ಬಂದರೆ ನಿಮಗೆ ಅದೇ ಮ್ಯಾಪ್ ಹೇಳಿದ್ದೀನಿ, SRK ಫಾರ್ಮ್ ಮುದ್ನಹಳ್ಳಿ ಅಂತ. ಗೂಗಲ್ ಮ್ಯಾಪಲ್ಲಿ ಬರ್ಬೋದು, ವೀಕ್ಷಣೆ ಮಾಡ್ಬೋದು, ತಾವು ಪರ್ಚೇಸ್ ಮಾಡ್ಬೋದು, ತಗೊಂಡು ಹೋಗ್ಬೋದು. ಇಷ್ಟು ಹೇಳಿ ನನ್ನ ಇವತ್ತಿನ ಇದನ್ನು ಎಪಿಸೋಡ್ ಮುಗಿಸ್ತೇನೆ. ನಮಸ್ತೆ ಎಲ್ಲರಿಗೂ. ಆಯಿತಾ?